ತಟ್ಟುತ್ತಾ ಇದ್ದಾನೆ. ಯಾವನಾದರೂ ಸ್ವರವನ್ನು ಕೇಳಿ, ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ ಅವನ ಒಳಗಡೆ ನಾನು ಬರ್ತಾನೆ. ಹಲ್ಲೆಲೂಯಾ. ದೇವರ ಭಯ ನಮ್ಮನ್ನು ನಡೆಸಬೇಕು. ದೇವರ ಭಯ ಬಹಳ ಪ್ರಾಮುಖ್ಯವಾಗಿದೆ. ದೇವರ ಭಯವಿದ್ರೆ ನಾವು ಮಾತನಾಡುವುದು ಕೂಡ ಹೆದರ್ತೀವಂತ್ರೆ. ದೇವರ ಭಯ ನಮಗೆ ಇರುವುದೇ ಆಗಿದ್ದರೆ, ದೇವರ ಭಯ ನಮ್ಮ ಒಳಗಡೆ ಇರಬೇಕಾದ್ರೆ ದೇವರ ವಾಕ್ಯ ನಮ್ಮ ಒಳಗಡೆ ಇರಬೇಕು. ಫಿಲ್ ದ ವರ್ಡ್ ಆಫ್ ಗಾಡ್ ಇನ್ ಯುವರ್ ಹಾರ್ಟ್. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿದ, ಹೃದಯದಲ್ಲಿರುವುದೇ ಬಾಯಿ ಮಾತನಾಡುವುದು. ನಿನ್ನ ಹೃದಯದಲ್ಲಿ ಏನಿದೆಯೋ ಅದೇ ನಿನ್ನ ಬಾಯಿ ಮಾತನಾಡ್ತದೆ ಎಂಬುದಾಗಿ. ನಿನ್ನ ಹೃದಯದಲ್ಲಿ ಏನು ತುಂಬಿಕೊಂಡಿದೆಯೋ ಅದು ಮಾತನಾಡ್ತದೆ ಇವತ್ತು ನಿನ್ನ ಬಾಯಿಂದ. ನಿನ್ನ ಮೈಂಡ್, ನಿನ್ನ ಮನಸ್ಸು, ನಿನ್ನ ಹೃದಯ ಸ್ವಚ್ಛವಾಗಿಟ್ಟುಕೋ ಸಹೋದರ ಸಹೋದರಿ. ನಾನು ಸ್ಟೇಟ್ ಫಾರ್ವರ್ಡ್ ಮನುಷ್ಯ ರೀ. ನನಗೆ ಯಾರು ಲೈಕ್ ಮಾಡಲಿ ಬಿಡ್ಲಿ, ಐ ಡೋಂಟ್ ಕೇರ್. ನಾ ಮನುಷ್ಯರದು ಬಯಸೋದಿಲ್ರಿ. ಯಾಕಂದ್ರೆ ದೇವ್ರು ನನಗೆ ಹಂಗೆ ನಡ್ಸಾಕತ್ತಾನ್ರಿ. ಮೆನಿ ಪೀಪಲ್ ನನಗೆ ಲೈಕ್ ಮಾಡೋದಿಲ್ರಿ, ನಾನು ಕೇರ್ ಮಾಡೋದಿಲ್ಲ. ಅದಕ್ಕೆ ನಾನು ಯೇಸು ಸ್ವಾಮಿ ಲೈಕ್ ಮಾಡಿದ್ರೆ ಸಾಕು ನನಗೆ. ಹಲ್ಲೆಲೂಯಾ. ಪ್ರತಿ ವರ್ಷ ಇಲ್ಲಿ 40 ದಿವಸ ಪ್ರಾರ್ಥನೆ, 40 ದಿವಸ ಪ್ರಾರ್ಥನೆ. ಯು ಆರ್ ಸೋ ಬ್ಲೆಸ್ಡ್, ಯು ಆರ್ ಸೋ ಬ್ಲೆಸ್ಡ್. 40 ಪಾಸ್ಟರ್ಸ್ಗಳು ಬರ್ತಾರ್ರಿ, ಒಬ್ರಲ್ಲ ಇಬ್ಬರಲ್ಲ. ಎಷ್ಟ್ರಿ? 40 ಪಾಸ್ಟರ್ಸ್ಗಳು ಬಂದು ಅವರು ದೇವರ ವಾಕ್ಯವನ್ನು ಹೇಳ್ತಾ ಇರ್ತಾರೆ. ನಾವು ಕೇಳಿಸ್ಕೊಳ್ಳೋದು, ಇಲ್ಲೇ ಬಿಟ್ಟು ಹೋಗ್ಬಿಡೋದ? ರಿಸೀವ್ ಇನ್ ಯುವರ್ ಹಾರ್ಟ್. ಅದನ್ನು ಹೃದಯದಲ್ಲಿ ಸ್ವೀಕಾರ ಮಾಡಿಕೊಳ್ಳ್ರಿ. ಹೃದಯದಲ್ಲಿ ಅವುಗಳನ್ನು ಸ್ವೀಕಾರ ಮಾಡಿಕೊಳ್ಳ್ರಿ. ಅದಕ್ಕೆ ಬೈಬಲ್ ಅಲ್ಲಿ ಹೇಳ್ತದೆ, ಪ್ರಸಂಗಿ ಪುಸ್ತಕದಲ್ಲಿ ಹೇಳ್ತದೆ 12:13, ಫಿಯರ್ ಗಾಡ್ ಅಂಡ್ ಕೀಪ್ ಹಿಸ್ ಕಮಾಂಡ್ಮೆಂಟ್ಸ್. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 2ನೇ ವಚನ, ಡ್ಯೂಟ್ರಾನಮಿ ಚಾಪ್ಟರ್ 6 verse 2 ಅಲ್ಲಿ ಹೇಳ್ತದೆ, that you may fear the Lord your God, to keep all his statutes and his commandments which I command you, you and your son and your grandsons all the days of your life, and the years days may be prolonged. ಎಂಬುದಾಗಿ ಮೋಶೆ ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾನೆ, ದೇವರಿಗೆ ಭಯಪಟ್ಟು ದೇವರ ಆಜ್ಞೆಗಳನ್ನು, ಆತನ ನಿಯಮಗಳನ್ನು, ಆಜ್ಞೆಗಳನ್ನು ನೀವು ನಿಮ್ಮ ಹೃದಯದಲ್ಲಿಟ್ಟುಕೊಳ್ಳ್ರಿ. ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೂಡ ಅದನ್ನು ಕಲಿಸಿರಿ ಎಂಬುದಾಗಿ. ನಿಮ್ಮ ಮಕ್ಕಳಿಗೂ ನಿಮ್ಮ ಮೊಮ್ಮಕ್ಕಳಿಗೂ ಆ ವಾಕ್ಯವನ್ನು, ಆ ಧರ್ಮೋಪದೇಶವನ್ನು ನೀವು ಯಾವಾಗಲೂ ಬಾಯ್ಪಾಠ ಮಾಡಬೇಕು. ನೀವು ಆ ವಿಷಯದಲ್ಲಿ ಮಾತನಾಡಬೇಕು, ನೀವು ಅದನ್ನು ಹೇಳಬೇಕು. ಅವರು ಕೂಡ ಆ ಧರ್ಮೋಪದೇಶವನ್ನು, ಆ ಒಂದು ವಾಕ್ಯವನ್ನು, ದಶಾಜ್ಞೆಗಳನ್ನು ಕೂಡ ಅವರು ಹೊತ್ತುಕೊಂಡು ನಡಿಬೇಕು ಎಂಬುದಾಗಿ. ಇವತ್ತು ದೇವರು ನಮಗೆ ವಾಕ್ಯವನ್ನು ಕೊಟ್ಟಿದ್ದಾರೆ. ಇವತ್ತು ಈ ಬೈಬಲ್ ನಮಗೆ ಸಿಗಬೇಕಾದ್ರೆ, ಇವತ್ತು ನಮ್ಮ ಕೈಯಲ್ಲಿ ಸತ್ಯವೇದ ಇದೆ ಅಂತಂದ್ರೆ ಅದಕ್ಕೆ ಅನೇಕರು ತಮ್ಮ ಜೀವಿತವನ್ನು, ಪ್ರಾಣವನ್ನು ಕೊಟ್ಟಿದ್ದಾರೆ, ರಕ್ತ ಸುರಿಸಿದ್ದಾರೆ. ಅನೇಕ ಸೇವಕರು ರಕ್ತ ಸುರಿಸಿದ್ದಾರೆ, ಪ್ರಾಣ ಕೊಟ್ಟಿದ್ದಾರೆ. ವಿಲಿಯಂ ಕೇರಿ ಭಾರತ ದೇಶಕ್ಕೆ ಬಂದ್ರು, ಪ್ರಿಂಟ್ ಮಾಡಿದ್ರಿ, ಬೈಬಲ್ ಪ್ರಿಂಟ್ ಮಾಡಿದ್ರು. ಮಕ್ಕಳನ್ನು, ಹೆಂಡತಿಯನ್ನು ಕಳ್ಕೊಂಡ್ರು ಅವರು. ದೇ ಸ್ಯಾಕ್ರಿಫೈಸ್ ದೇರ್ ಲೈಫ್ because we are having today Bible in our hand. ತಮ್ಮ ಜೀವಿತವನ್ನೇ ಅವರು ಸೇವೆಗಾಗಿ ಸಮರ್ಪಿಸಿದರು, ಸ್ಯಾಕ್ರಿಫೈ ಮಾಡಿದರು ಅವರು. ಇವತ್ತರ ಕೈಯಾಗ ಬೈಬಲ್ ಐತ್ರಿ. ಆ ಬೈಬಲ್ ಎಲ್ಲಿರ್ತೈತ್ರಿ? ಇವತ್ತು ಮನೆ ಶೆಲ್ಫ್ ಮೇಲೆ ಇರ್ತೈತಿ, ಧೂಳು ಹಿಡಿತಾ ಇರ್ತೈತಿ. ಒಬ್ರು ಬೈಬಲ್ ಓದುದಿಲ್ರಿ ಮನೆಯಲ್ಲಿ. ಒಬ್ರು ಬೈಬಲ್ ಓದುದಿಲ್ಲ. ಇವತ್ತು ಈ ಬೈಬಲ್ ನಮಗೆ ಸಿಗಬೇಕಾದ್ರೆ ಅವರ ಸ್ಯಾಕ್ರಿಫೈ ಕಾರಣ. ಅದಕ್ಕೆ ಬೈಬಲ್ ಹೇಳ್ತೈತ್ರಿ, ಬೈಬಲ್ ಅನ್ನು ಓದ್ಬೇಕ್ರಿ ನಾವು, ದೇವರ ವಾಕ್ಯವನ್ನು ಓದ್ರಿ. ಅದಕ್ಕೆ ಹೇಳ್ತೈತ್ರಿ, ಏನ್ ಹೇಳ್ತೈತ್ರಿ? ದಟ್ ಯು ಮೇ ಫಿಯರ್ ದ ಲಾರ್ಡ್ ಯುವರ್ ಗಾಡ್. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು, ಆತನ ನಿಯಮಗಳನ್ನು ನೀನು ಪಾಲಿಸಬೇಕು. ಅಷ್ಟು ಮಾತ್ರವಲ್ಲದೆ ನಿನ್ನ ಮಕ್ಕಳಿಗೂ ನಿನ್ನ ಮೊಮ್ಮಕ್ಕಳಿಗೂ ಕೂಡ ಅದರ ವಿಷಯದಲ್ಲಿ ನೀನು ಬೋಧಿಸಬೇಕು. ಅದು ಜೀವವುಳ್ಳ ದೇವರ ವಾಕ್ಯವಾಗಿದೆ.
ಯೆಹೋಶುವನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 8ನೇ ವಚನ ಓದುವಾಗ ದೇವರ ವಾಕ್ಯ ಏನಂತಂದ್ರೆ, ಮೆಡಿಟೇಟ್ ಡೇ ಅಂಡ್ ನೈಟ್ ಎಂಬುದಾಗಿದೆ. ಹಗಲು ರಾತ್ರಿ ವಾಕ್ಯವನ್ನು ಧ್ಯಾನಿಸಬೇಕು ಅಂತ. ಹಲ್ಲೆಲೂಯಾ. ಯಾವಾಗ ನಾವು ದೇವರ ವಾಕ್ಯವನ್ನು ಓದುವುದಕ್ಕಾಗಿ ಆಸಕ್ತ ಉಳ್ಳವರಾಗಿರ್ತೀರೋ, ಯಾವಾಗ ನಾವು ಇಂಟ್ರೆಸ್ಟ್ ಆಸಕ್ತಿಯನ್ನು ತೋರಿಸುತ್ತೇವೋ, ಆವಾಗ ದೇವರ ಆತ್ಮನು ನಮ್ಮೊಟ್ಟಿಗೆ ಸಹಾಯ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ದೇವರ ಆತ್ಮನು ನಮಗೆ ಸಹಾಯ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ದೇವರ ವಾಕ್ಯವನ್ನು ಓದಲಿಕ್ಕೆ ಪ್ರಾರಂಭ ಮಾಡ್ರಿ. ದೇವರ ವಾಕ್ಯವನ್ನು ಮನೆಯಲ್ಲಿ ಕೂತುಕೊಂಡು ಓದ್ರಿ. ಬಿಡ್ರಿ ಸೀರಿಯಲ್ ನೋಡುದು ಬಿಡ್ರಿ, ಧಾರಾವಾಹಿಗಳನ್ನು ನೋಡುದು ಬಿಡ್ರಿ, ಎಂಟರ್ಟೈನ್ಮೆಂಟ್ ಬಿಡ್ರಿ. ಅವು ಯಾವುದು ನಮ್ಮ ಆತ್ಮಿಕಕ್ಕೆ ಬಲ ಕೊಡುವುದಿಲ್ಲ. ನಿಮ್ಮ ಕಣ್ಣುಗಳು, ನಿಮ್ಮ ಹೃದಯ, ನಿಮ್ಮ ಮನಸ್ಸನ್ನು ಹಾಳು ಮಾಡ್ತದೆ. Many people are watching entertainment. One day the entertainment will take to hell. ನರಕಕ್ಕೆ ಒಯ್ತೈತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್. ಯಾಕಂದ್ರೆ ಈ ದಿನಗಳು ಕಠಿಣ ದಿನಗಳಾಗಿದೆ. ಕೊನೆಯ ದಿನದಲ್ಲಿ ಲೋಕದಲ್ಲಿ ಏನನ್ನು ಆಗಬೇಕಾಗಿದೆಯೋ, ದೇವರ ವಾಕ್ಯ ಏನು ಬೋಧಿಸುತ್ತದೋ ಅದೆಲ್ಲ ಈ ಲೋಕದಲ್ಲಿ ನೆರವೇರ್ತಾ ಬರ್ತಾ ಇದೆ. ಪ್ರಸವ ವೇದನೆಯಲ್ಲಿ ನಾವು ಬರ್ತಾ ಇದ್ದೇವೆ. ಸಭೆಯೇ, ಆನ್ಲೈನ್ ಅಲ್ಲಿ ಕೇಳುವಂತವರಿಗೂ ಕೂಡ, ಇಲ್ಲಿ ಕುಂತಂತವ್ರು ಕೂಡ ಹೇಳುವುದು ಒಂದೇ ಒಂದು, ಒಬ್ಬ ದೇವರ ಸೇವಕನಾಗಿ ನಾನು ಹೇಳ್ತೇನೆ ಏನಂತಂದ್ರೆ, ಪ್ರಿಪೇರ್ ಯುವರ್ ಸೆಲ್ಫ್ ಟು ಮೀಟ್ ಯುವರ್ ಗಾಡ್. ನಿನ್ನನ್ನು ನೀನು ಸಿದ್ಧಪಡಿಸಿಕೋ ದೇವರನ್ನು ಎದುರು ನೋಡುವುದಕ್ಕಾಗಿ. ಈ ದಿನಗಳು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂತ ದಿನಗಳಾಗಿದೆ. ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕಾಗಿದೆ. ಸ್ಪೆಂಡ್ ಟೈಮ್ ವಿತ್ ದ ಪ್ರೆಸೆನ್ಸ್ ಆಫ್ ಗಾಡ್. ಅದಕ್ಕೆ ದೇವರ ವಾಕ್ಯದಲ್ಲಿ ಹೇಳ್ತೈತ್ರಿ, ದೇವರ ವಾಕ್ಯವನ್ನು ಓದು. ಅನುಕೂಲ ಸಮಯದಲ್ಲಿ ಓದು, ಮನೆಯಲ್ಲಿ ಕೂತುಕೊಂಡು ಓದು. ಬೈಬಲ್ ಓದಲಿಕ್ಕೆ ಪ್ರಾರಂಭ ಮಾಡ್ರಿ. ರೀಡ್ ದ ವರ್ಡ್ ಆಫ್ ಗಾಡ್, ಸ್ಟಡಿ ದ ವರ್ಡ್ ಆಫ್ ಗಾಡ್. ಅಭ್ಯಾಸ ಮಾಡ್ರಿ. ಮೆಡಿಟೇಟ್ ದ ವರ್ಡ್ ಆಫ್ ಗಾಡ್. ಧ್ಯಾನಿಸ್ರಿ ಆ ವಾಕ್ಯವನ್ನು. ಆ ವಾಕ್ಯವನ್ನು ಧ್ಯಾನಿಸ್ರಿ. ಲೋಕದಿಂದ ವಾಕ್ಯಕ್ಕೆ ತಿರುಗಿಸ್ರಿ. ವರ್ಡ್, ಟರ್ನ್ ಟು ದ ವರ್ಡ್ ಆಫ್ ಗಾಡ್. Maybe you are completely in the world. Turn to the word of God. ಸಂಪೂರ್ಣವಾಗಿ ನೀವು ಲೋಕಕ್ಕೆ ಬೆರೆತು ಲೋಕದಲ್ಲಿ ಬಿದ್ದು ಹೋಗಿರಬಹುದು. ಈಗ ದೇವರ ವಾಕ್ಯಕ್ಕೆ ತಿರುಗಿಕೊಳ್ಳ್ರಿ. ಆತ್ಮೀಕತೆಗೆ ತಿರುಗಿಕೊಳ್ಳ್ರಿ. ಆತ್ಮೀಕತೆಗೆ ತಿರುಗಿಕೊಳ್ಳ್ರಿ. ಸ್ಪಿರಿಚುವಲ್ ಕಡೆ ತಿರುಗಿಕೊಳ್ಳ್ರಿ. ಹಲ್ಲೆಲೂಯಾ. ಐ ಡೋಂಟ್ ನೋ, ಗಾಡ್ ಈಸ್ ಸ್ಪೀಕಿಂಗ್ ಟು ಸಮವನ್. ದೇವರು ಯಾರಿಗೆ ಮಾತಾಡ್ತಾ ಇದ್ದೋ ನನಗೆ ಗೊತ್ತಿಲ್ಲ. ಯಾರಿಗೋ ಮಾತಾಡ್ತಾ ಇದ್ದಾನೆ ಸಮಯ. ಯಾರಿಗೋ ಈ ವಾಕ್ಯ ಬೇಕಾಗಿದೆ ಇವತ್ತು. ರಿಸೀವ್ ಇಟ್. ಗಾಡ್ ಈಸ್ ಸ್ಪೀಕಿಂಗ್ ಟು ಯು. ದೇವರು ಕೂಡ ಮಾತಾಡ್ತಾ ಇದ್ದಾನೆ. ರಾತ್ರಿಯ ಒಂದೊಂದು ಜಾವದಲ್ಲಿ ಎದ್ದು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡು. ಎಜ್ರನ ಗ್ರಂಥದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಎಜ್ರನು ದೇವರ ವಾಕ್ಯವನ್ನು ಓದುವುದಕ್ಕೂ ಧ್ಯಾನ ಮಾಡುವುದಕ್ಕೂ ಅದನ್ನು ಕಲಿಸಬೇಕೆಂಬುದಕ್ಕೂ ಆತನು ಆಸಕ್ತ ಉಳ್ಳವನಾಗಿದ್ದನಂತೆ. ಹಿ ಮೆಡಿಟೇಟ್. ಯೆಹೋಶುವನ ಕಾಲದಲ್ಲಿ, ಅಂದ್ರೆ ಹೋಶಾಯ, ಅವನು ಕೂಡ ಪ್ರವಾದಿಯಾದಂತ ಹೋಶಾಯನು ಕೂಡ ಪ್ರವಾದನೆ ಮಾಡುವಾಗಲೂ ಕೂಡ ದೇವರ ವಾಕ್ಯವನ್ನು ಕೇಳಿಸಿಕೊಂಡವನಾಗಿ ಮಾತನಾಡ್ತಾ ಇದ್ದ. ಜೋಶಾಯ, ದ ಕಿಂಗ್ ಜೋಶಾಯ, ಯೆಹೋವನ ಆಲಯದಲ್ಲಿ ಧರ್ಮಶಾಸ್ತ್ರವು ಸಿಕ್ಕಿದೆ ಎಂಬುದಾಗಿ ಕೇಳುವಾಗ, ಆ ವಾಕ್ಯವನ್ನು ಓದುವುದನ್ನು ಕೇಳುವಾಗ ತನ್ನ ಬಟ್ಟೆಗಳನ್ನು ಹರಿದುಕೊಂಡನು ಎಂಬುದಾಗಿ ಬರೆಯಲ್ಪಟ್ಟಿದೆ. ತನ್ನನ್ನು ತಾನು ತಗ್ಗಿಸಿಕೊಂಡವನಾದನು. ರಾಜನ ಸಿಂಹಾಸನವನ್ನು ಬಿಟ್ಟು ಆತನು ತನ್ನ ಬಟ್ಟೆಯನ್ನು ಹರಿದುಕೊಂಡು ಬಂದನು. ಆ ವಾಕ್ಯಗಳನ್ನು ಎಜ್ರನು ಓದುತ್ತಾ ಇರುವಾಗ ಅಲ್ಲಿರುವಂತವರು ಎಲ್ಲರೂ ಕೂಡ ಕಣ್ಣೀರಿಟ್ಟು ಅತ್ತರು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇ ರಿಪೆಂಟ್. ಅವರು ಪಶ್ಚಾತ್ತಾಪ ಪಟ್ಟರು ಎಂಬುದಾಗಿ. ಯಾಕಂದ್ರೆ ಈ ವಾಕ್ಯದಲ್ಲಿ ಜೀವ ಇದೆ. ಅದಕ್ಕೆ ಬೈಬಲ್ ಅಲ್ಲಿ ಹೇಳ್ತದೆ ಏನಂತಂದ್ರೆ, ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು. ಮನುಷ್ಯರೆಲ್ಲರ ಕರ್ತವ್ಯ, ಅದು ನಿನ್ನ ಕರ್ತವ್ಯವಾಗಿದೆ. ಅದು ನಿನ್ನ ಕರ್ತವ್ಯ. ನೀನು ದೇವರ ಆಜ್ಞೆಗಳನ್ನು ಕೈಕೊಳ್ಳಬೇಕು. ದೇವರ ಆಜ್ಞೆಗಳ ಪ್ರಕಾರ, ವಾಕ್ಯಗಳ ಪ್ರಕಾರ ಜೀವಿಸಬೇಕು. ಅದು ನಿನ್ನ ಕರ್ತವ್ಯವಾಗಿದೆ. ದಟ್ ಈಸ್ ಯುವರ್ ಡ್ಯೂಟಿ. ಅದು ನಿನ್ನ ಕೆಲಸ, ಅದು ನಿನ್ನ ಕರ್ತವ್ಯವಾಗಿದೆ. ಅದನ್ನು ಮರೆಯಬೇಡ್ರಿ. ದೇವರ ವಾಕ್ಯದ ಪ್ರಕಾರ ನಡೆಯುವುದನ್ನು ಮರೆಯಬೇಡ್ರಿ. ಡಿಸೈಡ್ ಯೋರ್ ಸೆಲ್ಫ್ ಟುಡೇ
ಟುಡೇ ಯು ಡಿಸೈಡ್ ಯೋರ್ ಸೆಲ್ಫ್. ಇವತ್ತು ನಿನ್ನನ್ನು ನೀನು ನಿರ್ಧರಿಸಿಕೋ. ಐ ವಾಂಟ್ ಟು ವಾಕ್ ಇನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಪ್ರಕಾರ ನಾನು ನಡಿಬೇಕು ಎಂಬುದಾಗಿ. ದೇವರ ವಾಕ್ಯದ ಪ್ರಕಾರ ನಾನು ನಡಿಬೇಕು. ದೇವರ ವಾಕ್ಯದ ಪ್ರಕಾರ ನಾನು ಜೀವಿಸಬೇಕು. ಜನರು ನನ್ನ ಬಗ್ಗೆ ಏನು ಬೇಕಾದರೂ ಅಂದುಕೊಳ್ಳಿ, ನಾನು ದೇವರ ವಾಕ್ಯ ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ನಡೀಲಿಕ್ಕೆ ನಾನು ಮನಸ್ಸು ಮಾಡಿದ್ದೇನೆ ಎಂಬುದಾಗಿ. ಡಿಸೈಡ್ ಯೋರ್ ಸೆಲ್ಫ್ ಟುಡೇ. ಟೇಕ್ ಬೋಲ್ಡ್ ಡಿಸಿಷನ್. ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳ್ರಿ. ಒಂದು ದೃಢ ನಿರ್ಧಾರ ತೆಗೆದುಕೊಳ್ಳ್ರಿ. ಐ ವಾಂಟ್ ಟು ವಾಕ್ ಇನ್ ದ ವರ್ಡ್ ಆಫ್ ಗಾಡ್. ಐ ವಾಂಟ್ ಟು ಒಬೇ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ವಿಧೇಯನಾಗಬೇಕು. ದೇವರ ವಾಕ್ಯದ ಪ್ರಕಾರ ನಾವು ನಡಿಬೇಕು. ದೇವರ ವಾಕ್ಯ ಏನ್ ಹೇಳ್ತದೋ ಆ ರೀತಿಯಾಗಿ ನಾನು ನಡಿಬೇಕು. ಡಿಸೈಡ್ ಯೋರ್ ಸೆಲ್ಫ್. ಯಾವುದಕ್ಕೋ ಡಿಸೈಡ್ ಮಾಡ್ತೀವ್ರಿ ನಾವು, ಹೌದಲ್ರಿ? ಮದುವೆ ಕಾಡಿ ಅವ್ರಿಗೆ ಕೊಡಬಾರ್ದು ಅಂತಂದ್ರೆ ಅವ್ರಿಗೆ ಕೊಡೋದಲ್ಲ, ಅವ್ರ ಪಕ್ಕದಲ್ಲಿದ್ರು ಕೊಡೋದಲ್ರಿ ನಾವು. ಯಾಕಂದ್ರೆ ವಿ ಡಿಸೈಡೆಡ್, ನಾವು ನಿರ್ಧಾರ ಮಾಡೀವ್ರಿ. ಅವ್ರ ಮನೆ ಪಕ್ಕದಲ್ಲಿದ್ರು ಕೊಡೋದಿಲ್ಲ, ನಮ್ಮ ಚರ್ಚಲ್ಲಿ ಇದ್ರು ಕೊಡೋದಿಲ್ಲ. ಅವ್ರು ನಮ್ಮ ಚರ್ಚಲ್ಲೇ ಇರ್ತಾರೆ, ಒಂದೇ ಸಭೆ ಅವ್ರಿಗೆ ನಮಗೆ ಆಗಿ ಬರುವುದಿಲ್ಲ. ಯಾಕಂದ್ರೆ ನಾವು ನಿರ್ಧಾರ ಮಾಡಿದ್ದೇವೆ ಆ ರೀತಿಯಾಗಿ. ಇವರಿಗೆ ಕೊಡಬಾರ್ದು, ಈ ಕುಟುಂಬಕ್ಕೆ ಕೊಡಬಾರ್ದು, ಮದುವೆ ಕಾರ್ಡ್ ಕೊಡಬಾರ್ದು, ಫಂಕ್ಷನ್ಗೆ ಈ ಕುಟುಂಬವನ್ನು ನಾವು ಕರಿಬಾರ್ದು. ವಿ ಡಿಸೈಡ್. ನಾವು ನಮ್ಮ ಮನಸ್ಸಿನಲ್ಲಿ, ನಮ್ಮ ಆಲೋಚನೆಗಳಲ್ಲಿ ನಾವು ನಿರ್ಧಾರ ಮಾಡಿಕೊಂಡಿದ್ದೇವೆ. ಏನಂತಂದ್ರೆ ನಮ್ಮ ಸಭೆಗೆ ಬಂದ್ರು ಕೂಡ ಅವರಿಗೆ ನಾವು ಮದುವೆ ಕಾರ್ಡ್ ಕೊಡಬಾರ್ದು. ಅವರ ಪಕ್ಕದವರಿಗೆ ನಾವು ಮದುವೆ ಕಾರ್ಡ್ ಕೊಡ್ತೇವೆ, ನಮ್ಮ ಮಗಳು ನಮ್ಮ ಮಗನ ಮದುವೆಗೆ ಬರ್ರಿ ಎಂಬುದಾಗಿ. ಅವರಿಗೆ ಕೊಡೋದಿಲ್ಲ. ಯಾಕಂದ್ರೆ ವಿ ಟೇಕ್ ಬೋಲ್ಡ್ ಡಿಸಿಷನ್. ಒಂದು ದೃಢ ನಿರ್ಧಾರ ತೆಗೆದುಕೊಂಡಿದ್ದೇವೆ. ಈ ವಿಷಯಗಳಿಗಾಗಿ, ಈ ರೀತಿಯಾಗಿ ಲೋಕದ ವಿಷಯಗಳಿಗಾಗಿ ನಾವು ನಿರ್ಧಾರ ತೆಗೆದುಕೊಳ್ಳುತ್ತೇವೆ. ಇವ್ರಿಗೆ ಕೊಡಬಾರ್ದು, ಅವ್ರನ್ನ ಕರಿಬಾರ್ದು. ಆತ್ಮಿಕ ವಿಷಯದಲ್ಲಿ ಯಾಕೆ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ? ಆತ್ಮಿಕ ವಿಷಯದಲ್ಲಿ ಯಾಕೆ ನಾವು ದೃಢ ನಿರ್ಧಾರ ತೆಗೆದುಕೊಳ್ಳುತ್ತಾ ಇಲ್ಲ? ವೈ ವಿ ಆರ್ ನಾಟ್ ಟೇಕಿಂಗ್ ದ ಬೋಲ್ಡ್ ಡಿಸಿಷನ್ ಇನ್ ಸ್ಪಿರಿಚುವಲ್ ಲೈಫ್? ಯಾಕೆ ನಾವು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಇಲ್ಲ ಆತ್ಮಿಕ ವಿಷಯದಲ್ಲಿ? ಟೇಕ್ ಬೋಲ್ಡ್ ಡಿಸಿಷನ್. ಒಂದು ದೃಢ ನಿರ್ಧಾರ ತೆಗೆದುಕೊಳ್ಳ್ರಿ. ನಾವು ಜನರನ್ನು ನೋಡುವುದು ಬೇಡ, ಜನರನ್ನು ಮೆಚ್ಚಿಸುವುದು ಬೇಡ. ನಮ್ಮನ್ನು ಯೇಸು ಸ್ವಾಮಿ ನೋಡಿದರೆ ಸಾಕು. ನಮ್ಮ ಯೇಸು ಸ್ವಾಮಿ ನಮ್ಮನ್ನು ಮೆಚ್ಚಿದರೆ ಸಾಕ್ರಿ. ನಾವು ಜೀವಿಸುವುದು ಯೇಸುವಿಗಾಗಿ, ಜನರಿಗಾಗಿ ಅಲ್ಲ. ಹಲ್ಲೆಲೂಯಾ. ನಾವು ಜೀವಿಸುವುದು ಯೇಸುವಿಗಾಗಿ, ಜನರಿಗಾಗಿ ಅಲ್ಲ. ಟೇಕ್ ಬೋಲ್ಡ್ ಡಿಸಿಷನ್. ದೇವರ ವಾಕ್ಯದ ಪ್ರಕಾರ ನಡೆಯುವುದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ವಾಕ್ಯವನ್ನು ಓದ್ರಿ. ವಾಕ್ಯಕ್ಕೆ ಹೇಳ್ರಿ, ಸ್ವಾಮಿ ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕಾಗಿದೆ. ವಾಕ್ಯ, ದೇವರ ವಾಕ್ಯ ನಿನ್ನಲ್ಲಿ ಯಾವ ರೀತಿಯಾಗಿ ಕಾರ್ಯ ಮಾಡ್ತದೆ ಎಂಬುದಾಗಿ ಕೀರ್ತನೆಗಳು 119ನೇ ಅಧ್ಯಾಯ ಮನೆಯಲ್ಲಿ ಕೂತುಕೊಂಡು ಧ್ಯಾನ ಮಾಡ್ರಿ, ಓದ್ರಿ, ಅದನ್ನು ಸ್ಟಡಿ ಮಾಡ್ರಿ. ದೇವರ ವಾಕ್ಯ ಏನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಸೆಕೆಂಡ್ ಪಾಯಿಂಟ್, 14ನೇ ವಚನ. For God will bring every work into judgment. ಕನ್ನಡದಲ್ಲಿ ಏನು ಹೇಳ್ತದೆ? ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸಕಲ ರಹಸ್ಯ ಸಂಗತಿಗಳು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿಪಡಿಸುವನು. ಇಂಗ್ಲಿಷ್ನಲ್ಲಿ ಹೇಳುತ್ತದೆ, ಫಾರ್ ಗಾಡ್ ವಿಲ್ ಬ್ರಿಂಗ್ ಎವ್ರಿ ವರ್ಕ್ ಇನ್ ಟು ಜಡ್ಜ್ಮೆಂಟ್. ಪ್ರತಿ ಒಂದು ಕಾರ್ಯಗಳನ್ನು ನ್ಯಾಯ ವಿಚಾರಣೆ ದಿವಸದಲ್ಲಿ ನೀನು ಲೆಕ್ಕ ಕೊಡಲೇಬೇಕು. ಒಳ್ಳೆಯದಾಗಲಿ ಕೆಟ್ಟದಾಗಲಿ ನ್ಯಾಯ ವಿಚಾರಣೆ ದಿವಸದಲ್ಲಿ ಲೆಕ್ಕ ಕೊಡಬೇಕ್ರಿ. ಬಹಳ ಜನ ಪ್ರಕಟಣೆ ಓದೋದಿಲ್ರಿ. ಯಾಕಂತಂದ್ರೆ ಒಂದು ತಲೆಯಲ್ಲಿ ಹಾಕ್ಬಿಟ್ಟಿರ್ತಾರೆ ಅವ್ರಿಗೆ, ಯಾರೋ ಒಬ್ರು ಅವ್ರ ಮನಸ್ಸಿಲ್ಲ, ಅವ್ರು ನಿಮಗೆ ಹೇಳಿಬಿಟ್ಟಿರ್ತಾರೆ ಪ್ರಕಟಣೆ ಏನು ನಮಗೆ ಓದಿದ್ರೆ ಅರ್ಥ ಆಗಲ್ಲ ಅಂತ. ರೆವಲ್ಯೂಷನ್, ದ ಬುಕ್ ಆಫ್ ರೆವಲ್ಯೂಷನ್, ವಿ ಆರ್ ನಾಟ್ ಅಂಡರ್ಸ್ಟ್ಯಾಂಡ್ ದಟ್. ಅದನ್ನ ಅರ್ಥ ಆಗೋದಿಲ್ಲ. ಏನೇನೋ ಬರ್ತಿದ್ದಾರೆ ಅದರಲ್ಲೇ, ನಮಗೆ ಅರ್ಥ ಆಗೋದಿಲ್ಲ, ಅದಕ್ಕೆ ನಾವು ಓದೋದಿಲ್ರಿ. ನೋ. ವಿಶ್ವಾಸಿಗಳು ಮೊದಲು ಪ್ರಕಟಣೆ ಓದಬೇಕ್ರಿ. ಪ್ರಕಟಣೆಗಳನ್ನು ಓದ್ರಿ. ದ ಬುಕ್ ಆಫ್ ರೆವಲ್ಯೂಷನ್ ರೀಡ್. ಪ್ರತಿ ದಿವಸ ಒಂದೊಂದು ಅಧ್ಯಾಯವನ್ನು ಓದಿ ಧ್ಯಾನ ಮಾಡ್ರಿ, ಅಭ್ಯಾಸ ಮಾಡ್ರಿ. ಪ್ರಕಟಣೆಯನ್ನು ಓದ್ಬೇಕ್ರಿ. ವಿಶ್ವಾಸಿಗಳಿಗೆ ಕೊಡಲ್ಪಟ್ಟಂತದ್ದು ಪ್ರಕಟಣೆ.
ಬೈಬಲ್ ಅಲ್ಲಿ ಹೇಳ್ತದೆ ಏನಂತ ಹೇಳ್ತೈತೆ ಅಂದ್ರೆ 14ನೇ ವಚನ ಹೇಳ್ತೈತೆ, ಫಿಯರ್ ಗಾಡ್, ದ ಗಾಡ್ ವಿಲ್ ಬ್ರಿಂಗ್. ಹಲ್ಲೆಲೂಯಾ. ದೇವರಿಗೆ ಭಯಪಡು, ದೇವರು ನಿಮ್ಮನ್ನು ಸತ್ಯಕ್ಕೆ ನಡೆಸ್ತಾನೆ. 14ನೇ ವಚನ ಹೇಳ್ತದೆ, ಪ್ರಸಂಗಿ 14ನೇ ವಚನ ಹೇಳ್ತದೆ, ಫಾರ್ ಗಾಡ್ ವಿಲ್ ಬ್ರಿಂಗ್ ಎವ್ರಿ ವರ್ಕ್ ಇನ್ ಟು ದ ಜಡ್ಜ್ಮೆಂಟ್. ದೇವರು ಎಲ್ಲಾ ಕಾರ್ಯಗಳನ್ನು ತಗೊಂಡ್ಬರ್ತಾನಂತ್ರಿ ನ್ಯಾಯ ವಿಚಾರಣೆಗೆ. ಆ ನ್ಯಾಯ ವಿಚಾರಣೆ ಯಾವ ರೀತಿಯಾಗಿ ಅರ್ಥತೆ, ಯಾವ ರೀತಿಯಾಗಿ ನಾವು ಲೆಕ್ಕ ಕೊಡಬೇಕು? ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 36-37 ಓದುವಾಗ ದೇವರ ವಚನದಲ್ಲಿ ಹೇಳ್ತೈತೆ, ಬಟ್ ಐ ಸೈ ಟು ಯು ದಟ್ ಫಾರ್ ಎವ್ರಿ ಐಡಲ್ ವರ್ಡ್ ಮ್ಯಾನ್ ಮೇ ಸ್ಪೀಕ್, ದೇ ವಿಲ್ ಗಿವ್ ಅಕೌಂಟ್ ಫಾರ್ ಇಟ್ ಇನ್ ದ ಡೇ ಆಫ್ ಜಡ್ಜ್ಮೆಂಟ್ ಎಂಬುದಾಗಿ. ಮನುಷ್ಯನು ಬಾಯಿಂದ ಸುಮ್ಮನೆ ಆಡುವಂತ ಪ್ರತಿಯೊಂದು ಮಾತಿನಿಂದ ನಾಳೆ ನ್ಯಾಯ ವಿಚಾರಣೆ ದಿವಸದಲ್ಲಿ ಲೆಕ್ಕ ಕೊಡಬೇಕೆಂಬುದಾಗಿ. ಹಲ್ಲೆಲೂಯಾ. ನೀನು ಒಳ್ಳೆಯವನು, ನೀನು ಕೆಟ್ಟವನು ಎಂಬುದಾಗಿ ನಿನ್ನ ಬಾಯಿ, ನಿನ್ನ ಮಾತುಗಳು. ಹಲ್ಲೆಲೂಯಾ. ವಿಶ್ವಾಸಿಯೇ, ಸಭೆಯೇ, ಇವತ್ತು ಜಾಗ್ರತೆ ಉಳ್ಳವರಾಗ್ರಿ. ಮಾತು 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 ನಾಡುವ ವಿಷಯದಲ್ಲಿ ಬೈಬಲ್ದಲ್ಲಿ ಬರೆಯಲ್ಪಟ್ಟಿದೆ, ಇಬ್ಬರು ಮಾತನಾಡುವುದನ್ನು ಯೆಹೋವನು ಕಿವಿಗೊಟ್ಟು ಕೇಳಿದನು ಎಂಬುದಾಗಿ. ಗಾಡ್ ಇಸ್ ವಾಚಿಂಗ್ ಎವ್ರಿಥಿಂಗ್, ವಾಟ್ ಎವರ್ ಯು ಆರ್ ಸ್ಪೀಕಿಂಗ್ ಐಡಲ್ ವರ್ಡ್ಸ್. ದೇವರು ಎಲ್ಲವನ್ನು ನೋಡ್ತಾ ಇದ್ದಾನೆ, ನೀನು ಏನು ಮಾತನಾಡ್ತಾ ಇದ್ದಿ ಎಂಬುದಾಗಿ. ಏನು ಮಾತನಾಡ್ತಾ ಇದ್ದಿ ಎಂಬುದಾಗಿ. ಮತ್ತೊಬ್ಬರ ಗೊಡವೆ ನಮಗೇಕೆ? ದೇವರು ನಿನಗೆ ಮತ್ತೊಬ್ಬರ ವಿಷಯದಲ್ಲಿ ಮಾತನಾಡುವುದಕ್ಕಾಗಿ ಕರೆದಿದ್ದಾನಾ? ಮತ್ತೊಬ್ಬರ ವಿಷಯದಲ್ಲಿ ಮಾತನಾಡಬೇಕು ಎಂಬುದಾಗಿ ದೇವರು ಕರೆದಿದ್ದಾನಾ? ನೋ, ದೇವರು ನಿನ್ನನ್ನು ಅದಕ್ಕಾಗಿ ಕರೆದಿಲ್ಲ. ದೇವರು ನಿನ್ನನ್ನು ಅದಕ್ಕಾಗಿ ಕರೆದಿಲ್ಲ. ಮತ್ತೊಬ್ಬರ ವಿಷಯದಲ್ಲಿ ಮಾತನಾಡುವಂತ ವಿಷಯದಲ್ಲಿ ಜಾಗ್ರತೆ ಉಳ್ಳವರಾಗ್ರಿ. ಯಾಕಂದ್ರೆ ಪರಲೋಕದಲ್ಲಿ ಒಂದು ಪುಸ್ತಕವಿದೆ, ಜ್ಞಾಪಪಟ್ಟಿಯ ಪುಸ್ತಕ ಎಂಬುದಾಗಿ. ಅದಕ್ಕೆ ಹೇಳುದು ಪರಲೋಕದಲ್ಲಿ ಒಂದು ಪುಸ್ತಕ ಇದೆ, ಅದಕ್ಕೆ ಹೇಳುದು ಪ್ರಕಟಣೆ ಓದ್ರಿ ಎಂಬುದಾಗಿ. ಜ್ಞಾಪಕ ಪಟ್ಟಿಯ ಪುಸ್ತಕ ಎಂಬುದಾಗಿ ಪರಲೋಕದಲ್ಲಿ ಇದೆ. ನೀನು ಮಾಡುವಂತ ಪ್ರತಿಯೊಂದು ನಿನ್ನ ಮಾತುಗಳನ್ನು ಪರಲೋಕದಲ್ಲಿ ದೇವದೂತನದನ್ನು ಬರಿತಾ ಇರ್ತಾನ್ರಿ. ನಾಳೆ ನಾವು ಪರಲೋಕಕ್ಕೆ ಹೋದಾಗ, ದೇವರೇ ನಾನು ಏನು ಮಾಡಿಲ್ಲ, ನಾನು ಶುದ್ಧನದೇನೆ ಎಂಬುದಾಗಿ ಹೇಳುವಾಗ ದೇವರು ಅದನ್ನು ತೋರಿಸ್ತಾನ. ಇಲ್ಲಿದೆ ನೋಡಿ ನೀವು ಮಾಡಿರುವಂಥದ್ದು ಎಲ್ಲವೂ. ಇವನ್ ಡೇಟ್, ಟೈಮಿಂಗ್, ಎಲ್ಲೇ ಏನು ಎಲ್ಲ ಮೆನ್ಷನ್ ಇರ್ತೈತ್ರಿ ಅದರ ಒಳಗಡೆ. ಅದರ ಹೆಸರು ಜ್ಞಾಪಕ ಪಟ್ಟಿಯ ಪುಸ್ತಕ. ಜ್ಞಾಪಕ ಪಟ್ಟಿಯ ಪುಸ್ತಕ. ಸೇವಕರ ವಿಷಯದಲ್ಲಿ ಮಾತನಾಡುವಾಗ ಜಾಗ್ರತೆ ಉಳ್ಳವರಾಗಿ ಮಾತನಾಡ್ರಿ. ಇವತ್ತು ಯಾಕೆ ನಾವು ಆಶೀರ್ವಾದ ಹೊಂದುತ್ತಾ ಇಲ್ಲ? ಯಾಕೆ ಇವತ್ತು ನಾವು ಅಭಿವೃದ್ಧಿ ಆಗುತ್ತಾ ಇಲ್ಲ? ಇವತ್ತು ಯಾಕೆ ಅನೇಕ ಸಭೆಗಳಲ್ಲಿ ದೇವರ ಕಾರ್ಯಗಳು ನಡೀತಾ ಇಲ್ಲ? ಯಾಕೆ ಸೇವಕರು ಇನ್ನೂ ಕಷ್ಟದಲ್ಲೇ ಇದ್ದಾರೆ? ಮತ್ತೊಬ್ಬರ ಸೇವಕನ ವಿಷಯದಲ್ಲಿ ಮಾತನಾಡುವಂಥದ್ದು ನಮಗ್ ಬೇಡ್ರಿ. ಅದು ಬೈಬಲ್ ಹೇಳ್ತೈತ್ರಿ, ದೇವರ ವಾಕ್ಯದಲ್ಲಿ ಹೇಳ್ತೈತೆ, ಅವರವರ ಪ್ರತಿಫಲ ನನ್ನ ಕೈಯಲ್ಲಿದೆ ಎಂಬುದಾಗಿ. ಅದು ದೇವರ ಕೈಯಲ್ಲಿದೆ. ನ್ಯಾಯ ತೀರಿಸುವಂತವ್ರು ನಾವ್ಯಾರು? ಮತ್ತೊಬ್ಬನಿಗೆ ನ್ಯಾಯ ತೀರಿಸುವ ಮೊದಲು ನೀನು ಯಾವ ರೀತಿಯಾಗಿದ್ದೆ ಎಂಬುದಾಗಿ ನಿನ್ನನ್ನು ನೋಡಿಕೋ ಎಂಬುದಾಗಿ ದೇವರ ಪೌಲನು ತನ್ನ ಪತ್ರಿಕೆಯಲ್ಲಿ ಬರೀತಾನೆ. ಮತ್ತೊಬ್ಬರ ವಿಷಯದಲ್ಲಿ ಮಾತನಾಡುವುದಕ್ಕಿಂತ ಮೊದಲು ನೀನು ಸರಿ ಇದ್ದೀಯಾ? ನಿನ್ನ ಜೀವಿತ ಸರಿ ಇದೆಯಾ? ನಿನ್ನ ಸಾಕ್ಷಿ ಸರಿ ಇದೆಯಾ? ನೋಡಿಕೋ, ಅದನ್ನು ನೋಡಿಕೋ. ಸರಳಾಗಿ ಪಟ್ಟು ಮಾಡಬಹುದ್ರಿ. ನಾನು ನಿಮ್ಮ ವಿಷಯದಲ್ಲಿ ಸರಳಾಗಿ ಪಟ್ಟು ಮಾಡಬಹುದು, ಆದರೆ 3 ಪಟ್ಟು ನನಗೆ ತೋರಿಸ್ತಾವ್ರಿ. ಈ 3 ಪಟ್ಟು ನನಗೆ ತೋರಿಸ್ತಾ ಇದ್ದಾವೆ, ನೀ ಸರಿ ಇದೆಯಾ ಎಂಬುದಾಗಿ. ಹಲ್ಲೆಲೂಯಾ. ಅಭಿಷಕ್ತರ ವಿರೋಧವಾಗಿ ಮಾತನಾಡುವುದನ್ನು ನಿಲ್ಲಿಸ್ರಿ. ಸೇವಕರ ವಿಷಯದಲ್ಲಿ ಕೆಟ್ಟದಾಗಿ ಮಾತನಾಡುವುದನ್ನು ನಿಲ್ಲಿಸ್ರಿ. ಯಾಕೆ ನಾವು ಆಶೀರ್ವಾದಗಳನ್ನು ಕಳೆದುಕೊಳ್ತಾ ಇದ್ದೇವೆ ಅಂತಂದ್ರೆ, ಬಿಕಾಸ್ ನಮ್ಮ ಬಾಯಿಯ ಮಾತುಗಳು ಸರಿ ಇಲ್ರಿ. ನಮ್ಮ ಬಾಯಿಯ ಮಾತುಗಳು ಸರಿ ಇಲ್ಲ. ನಮ್ಮ 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 ಮಾತುಗಳು ಸರಿಪಡಿಸಿಕೊಳ್ಳಬೇಕಾಗಿದೆ.
ನಮ್ಮ ಮಾತುಗಳು ಸರಿಪಡಿಸಿಕೊಳ್ಳಬೇಕಾಗಿದೆ. ಅದಕ್ಕಾಗಿಯೇ ದೇವರ ವಚನದಲ್ಲಿ ಹೇಳುತ್ತಿದೆ, ದೇವರ ಭಯ ನಮಗೆ ಬೇಕು. ದೇವರ ಭಯ ನಮಗಿದ್ದರೆ ನಮ್ಮ ಮಾತು ಕೂಡ ಸರಿಯಾಗಿರ್ತದೆ. ನಮ್ಮ ಮಾತು ಕೂಡ ಸರಿಯಾಗಿರ್ತದೆ. ಮನೇಲಿ ಕೂತುಕೊಂಡು ಆ ಪಾಸ್ಟರ್ ಹೀಗೆ, ಈ ಪಾಸ್ಟರ್ ಹೀಗೆ, ಈ ಪಾಸ್ಟರ್ ಹೀಗೆ, ಆ ವಿಶ್ವಾಸಿ ಹೀಗೆ, ಇವರು ಹೀಗೆ, ಸರಳವಾಗಿ ನಾವು ಮಾತನಾಡ್ತೀವ್ರಿ. ಕೇಳಿಸಿಕೊಳ್ಳುವಂತವನು ಒಬ್ಬನಿದ್ದಾನೆ, ಆತನ ಎಲ್ಲವನ್ನು ಕೇಳಿಸಿಕೊಳ್ತಾ ಇದ್ದಾನೆ. ಕೇಳಿಸಿಕೊಳ್ಳುವಂತವನು ಒಬ್ಬನಿದ್ದಾನೆ, ಯೇಸು ಸ್ವಾಮಿ ಎಲ್ಲವನ್ನು ಕೇಳಿಸಿಕೊಳ್ತಾ ಇದ್ದಾನೆ. ಯಾಕಂದ್ರೆ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 36-37 ವಚನಗಳನ್ನು ಓದುವಾಗ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಫಾರ್ ವಿ ಮಸ್ಟ್ ಆಲ್ ಅಪಿಯರ್ ಬಿಫೋರ್ ದ ಜಡ್ಜ್ಮೆಂಟ್ ಸೀಟ್ ಆಫ್ ಕ್ರೈಸ್ಟ್, that each one may receive the things done in the body according to what he has done, whatever good or bad. ಆ ನ್ಯಾಯ ವಿಚಾರಣೆ ದಿವಸದಲ್ಲಿ ಒಳ್ಳೆಯದು ಕೆಟ್ಟದ್ದು ನಾವು ಏನು ಮಾತನಾಡಿದ್ದೇವೋ ಅದು ದೇವರ ಮುಂದೆ ಲೆಕ್ಕ ಒಪ್ಪಿಸಬೇಕಾಗಿದೆ. ಪ್ರತಿಯೊಬ್ಬರು ಲೆಕ್ಕ ಕೊಡಬೇಕ್ರಿ, ಲೆಕ್ಕ ಕೊಡಲೇಬೇಕು. ಬೇಡ್ರಿ, ಮಾತಾಡೋದು ಬೇಡ್ರಿ. ನಾನು ಈ ರೀತಿಯಾಗಿ ಹೇಳ್ತೀನಿ ಅಂತ ಹೇಳಿ ಬೇಜಾರಾಗಬೇಡ್ರಿ. ಈ ರೀತಿಯಾಗಿ ಹೇಳ್ತೀನಿ ಅಂತ ಹೇಳಿ ಬೇಜಾರಾಗಬೇಡ್ರಿ. ಒಂದು ವೇಳೆ ಪಾಸ್ಟರ್ 40 ದಿವಸ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈಗ ಒಂದು ವೇಳೆ ಅವ್ರ ವಿಷಯದಲ್ಲಿ ಅನೇಕರು ಮಾತನಾಡಿರಬಹುದ್ರಿ, ನಕ್ಕಿರ್ಬೋದು, ಕೋಶನ್ ಹಾಕಿರ್ಬೋದು. ಎಲ್ಲ ದೇವ್ರು ನೋಡ್ತಾ ಇದ್ದಾನೆ. ಅದು ಅವ್ರಿಗೆ ಬಿಟ್ಟಿದ್ದು, ದೇವ್ರಿಗೆ ಬಿಟ್ಟಿದ್ರಿ. ನಾವ್ಯಾರ್ರಿ ಅದು ಮಾತಾಡಕ್ಕೆ? ಅವ್ರವ್ರ ಡೆಡಿಕೇಶನ್ ಅದು. ಅವ್ರು ದೇವರೊಟ್ಟಿಗೆ ಏನು ಸಂಬಂಧ ಇಟ್ಕೊಂಡಿದ್ದಾರೋ ಗೊತ್ತಿಲ್ರಿ. ಪಾಸ್ಟರ್ ದೇವರೊಟ್ಟಿಗೆ ಏನು ಸಂಬಂಧ, ಏನು ಮಾತು ಅಥವಾ ಏನು ಒಡಂಬಡಿಕೆ ದೇವರೊಟ್ಟಿಗೆ ಮಾತು, ದೇವರು ಅವ್ರಿಗೆ ಏನು ಒಡಂಬಡಿಕೆಯಾಗಿದೆ ಗೊತ್ತಿಲ್ರಿ. ವಿ ಡೋಂಟ್ ನೋ ದ್ಯಾಟ್. ವಿ ಡೋಂಟ್ ನೋ ದ್ಯಾಟ್. ನನಗೊಬ್ರು ಕೇಳಿದ್ರು ಈ ರೀತಿಯಾಗಿ, ನನಗೆ ಫೋನ್ ಮಾಡಿ ಕೇಳಿದ್ರು. ನಾನು ಅದಕ್ಕೆ ಹೇಳಿದೆ, ಸ್ಟೇಟ್ ಫಾರ್ವರ್ಡ್ ಮಾತಾಡ್ತೀನಿ ನಾನು, ನನಗೆ ಯಾವ ಭಯ ಇಲ್ಲ. ನನಗೊಬ್ರು ಕೇಳಿದ್ರು, ಬಹಳ ವಿಚಿತ್ರವಾಗಿ ವ್ಯಂಗ್ಯವಾಗಿ ಮಾತನಾಡಿದ್ರು, ನಕ್ರು ವ್ಯಂಗ್ಯವಾಗಿ ಮಾತನಾಡಿದ್ರು. ಕೇಳಿದೆ, ಒಂದೇ ಮಾತು ಹೇಳಿದೆ, ಅವರಾದ್ರೂ 40 ದಿವಸ ಮಾಡಾಕತ್ತಾರೆ, ನೀ ಏನು ಮಾಡಾಕತ್ತಿ ಅಂತಂದೆ. ನೀ ಏನು ಮಾಡಾಕತ್ತಿ? ಬರೀ ಬೆಂಕಿ ಹೆಚ್ಚು ಕೆಲಸನ ನಿಂದ ಅಂತಂದೆ. ಮಾಡೋರು ಮಾಡಕ್ ಕೊಡು, ಪ್ರಾರ್ಥನೆ ಮಾಡಾಕತ್ತಾರ, ಮಾಡ್ಲಿ. ನೀ 4 ದಿವಸ ಮಾಡ್ತೀಯಾ? ಒಳಗ್ ಕುಂತು ಮಾಡಾಕತ್ತೀಯಾ? ಅದಕ್ಕಾಗಿ ನೀ ಕರೆಯಲ್ಪಟ್ಟಿದೀಯಾ? ನೀವು ಮಾಡುವುದಿಲ್ಲ, ಮಾಡೋರ್ಗೂ ಮಾಡಕ್ ಕೊಡೋದಿಲ್ಲ ನೀವು ಅಂತಂದೆ. ಇವತ್ತು ಅದೇ ರೀತಿಯಾಗಿದೆ, ಅದೇ ರೀತಿಯಾಗಿದೆ. ಅದಕ್ಕೆ ಹೇಳಿದ್ರಿ ನೋಡ್ರಿ, ದಾವೀದನು ಹೇಳ್ತಾನೆ, ಸೌಲನು ಒಂದು ಆತನು ಅಭಿಷಕ್ತನಾಗಿದ್ದನು, ಆತನನ್ನು ಮುಟ್ಟಬೇಡ ಎಂಬುದಾಗಿ ಹೇಳಿದನು. He was an anointed man, don't touch, don't harm ಎಂಬುದಾಗಿ ಹೇಳಿದ ದಾವೀದನು. ಅಭಿಷಕ್ತನ ವಿರೋಧವಾಗಿ ನಾವು ಮಾತನಾಡಬಾರ್ದ್ರಿ. ಯು ಆರ್ ಲೂಸಿಂಗ್ ಯುವರ್ ಬ್ಲೆಸ್ಸಿಂಗ್ಸ್. ನಿನ್ನ ಅಭಿಷೇಕ ನೀವು ಕಳ್ಕೊಳ್ತೀವಿ ಸೇವಕನೇ. ಒಬ್ಬ ಪ್ರವಾದಿಯಾಗಿ ನಾನು ಮಾತನಾಡ್ತಾ ಇದ್ದೇನೆ. ಇವತ್ತು ಅನೇಕ ಸೇವರು ಅಭಿಷೇಕ್ತರ ವಿಷಯದಲ್ಲಿ ಮಾತನಾಡ್ತಾ ಇದ್ರೆ, ಒಬ್ಬರು ಇನ್ನೊಬ್ಬರ ಸೇವಕರ ವಿಷಯದಲ್ಲಿ ಕಿತ್ತಾಡ್ತಾ ಮಾತನಾಡ್ತಾ ಇದ್ರೆ, ನಿನ್ನ ಅಭಿಷೇಕ ನೀನು ಕಳೆದುಕೊಳ್ತಾ ಇದೆಯಾ? ನಿನ್ನ ಅಭಿಷೇಕವನ್ನು ಕಳೆದುಕೊಳ್ತಾ ಇದೆಯಾ? ದೇವರು ನಿನ್ನನ್ನು ಬಿಟ್ಟು ಹೋಗ್ತಾನೆ ಒಂದು ದಿವಸ. ಅಭಿಷೇಕ ನಿನ್ನನ್ನು ಕಳೆದುಕೊಂಡ್ರೆ ಅಭಿಷೇಕ ನಿನ್ನನ್ನು ಬಿಟ್ಟು ಹೋಗ್ತದೆ. ನೀನು ಲೌಕಿಕನಾಗಿ ಮನುಷ್ಯನಾಗಿ ಜೀವಿಸಲಿಕ್ಕೆ ಪ್ರಾರಂಭ ಮಾಡ್ತಿ. ವಿಶ್ವಾಸಿಯೇ, ಸೇವಕರೇ, ಮಾತನಾಡಬೇಡ್ರಿ. ಯಾಕಂದ್ರೆ ದೇವರ ಮುಂದೆ ಪ್ರತಿಯೊಬ್ಬರು ಲೆಕ್ಕ ಒಪ್ಪಿಸಲೇಬೇಕು. ದೇವರ ಮುಂದೆ ಎಲ್ಲ ಲೆಕ್ಕ ಒಪ್ಪಿಸಲೇಬೇಕಾಗ್ತದೆ. ನಿನ್ನ ಮಾತುಗಳು ಮತ್ತೊಬ್ಬರನ್ನು ಬಲಪಡಿಸುವಂತ ಮಾತಾಗಿರಲಿ. ನಿನ್ನ ಮಾತುಗಳು ಮತ್ತೊಬ್ಬರನ್ನು ಬಲಪಡಿಸುವಂತ ಮಾತಾಗಬೇಕು. ನಿನ್ನ ಮಾತುಗಳು ಬಿದ್ದಂಥವರನ್ನು ಎತ್ತುವಂತ ಮಾತಾಗಿರಬೇಕು. ನಿನ್ನ ಮಾತುಗಳು ಗಾಯವನ್ನು ಆರಿಸುವಂತ ಮಾತಾಗಿರಬೇಕು. ನಿನ್ನ ಮಾತುಗಳು ಸೋತು ಹೋದಂಥವರನ್ನು ಬಲಪಡಿಸುವಂತ ಮಾತಾಗಿರಬೇಕು. ನಿನ್ನ ಮಾತುಗಳು ಬಹಳ ಪ್ರಾಮುಖ್ಯವಾಗಿರಲಿ. ಅಂಡರ್ಲೈನ್ ಯುವರ್ ಬೈಬಲ್. ಪೆನ್ ಇದ್ರೆ ಅದನ್ನು ಅಂಡರ್ಲೈನ್ ಮಾಡ್ಕೋರಿ. ಮನೆಯಲ್ಲಿ ದೊಡ್ಡ ದೊಡ್ಡ ಬೋರ್ಡ್ ಹಾಕಿರ್ತೀವಿ. ಏನ ಹಾಕಿರ್ತೀವಿ? ಯೇಸು ಕ್ರಿಸ್ತನೇ ನಮ್ಮ ಮನೆಯ ಯಜಮಾನನು, ಆ ಯೆಹೋವನ ನಿತ್ಯ ಸೌಭಾಗ್ಯವು ನಮ್ಮ ಮನೆಯಲ್ಲಿದೆ. ನಾವು ಆಮೇಲೆ ಆಶೀರ್ವಾದದ ಮಾತುಗಳು, ಇಂಥ ಮಾತುಗಳನ್ನ ಇಟ್ಕೋರಿ ನೋಡೋದು ಮನೆಯಲ್ಲಿ. ಇಂಥ ವಾಕ್ಯಗಳನ್ನು ಬರೆದು ನಿಮ್ಮ ಬೋರ್ಡಲ್ಲಿ ಹಾಕ್ರಿ, ಗೋಡೆಗೆ ತೂಗು ಹಾಕ್ರಿ.
ಈ ವಾಕ್ಯವನ್ನು ಬರೆದು ಗೋಡೆಗೆ ತೂಗು ಹಾಕ್ರಿ. ಪ್ರತಿ ದಿವಸ ಅದನ್ನು ನೋಡುವಾಗ ಆ ವಾಕ್ಯ ನಿನ್ನನ್ನು ಎಚ್ಚರಿಸ್ತಾ ಇರ್ತದೆ. ಹಲ್ಲೆಲೂಯಾ. ನಾವ್ಯಾರ್ರಿ ಮತ್ತೊಬ್ಬರ ವಿಷಯದಲ್ಲಿ ಮಾತನಾಡುವುದಕ್ಕಾಗಿ? ಬೇಡ್ರಿ. ನಿಮ್ಮ ಮನೆಯನ್ನು ಒಂದು ಗಾಸಿಪ್ ಸೆಂಟರ್ ಮಾಡಿಕೊಳ್ಬೇಡ್ರಿ. ನಿಮ್ಮ ಮನೆಯನ್ನು ಒಂದು ಚಾಡಿ ಹೇಳುವಂತ ಕೇಂದ್ರವನ್ನಾಗಿ ಮಾಡಿಕೊಳ್ಬೇಡ್ರಿ. ಅವರವ್ರ ಲೆಕ್ಕ ಅವರವ್ರು ಕೊಡಬೇಕು ದೇವರ ಮುಂದೆ. ದೇವರಿದ್ದಾನೆ ನ್ಯಾಯ ತೀರಿಸುವುದಕ್ಕಾಗಿ, ಲೆಕ್ಕ ಕೇಳುವುದಕ್ಕಾಗಿ ದೇವರಿದ್ದಾನೆ. ನಾವ್ಯಾರು? ದೇವರು ನಮ್ಮನ್ನು ಯಾಕೆ ಕರೆದಿದ್ದಾನೆ, ಯಾವುದಕ್ಕಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ, ಅದಕ್ಕಾಗಿ ನಾವು ಹೆಚ್ಚಾಗಿ ಪ್ರಯಾಸ ಪಡಬೇಕು, ಆ ಕಾರ್ಯಗಳನ್ನು ಮಾಡಬೇಕು. ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಾವಿಲ್ಲಿದ್ದೇವೆ. ಆತನ ಚಿತ್ತವನ್ನೇ ನಾವು ನೆರವೇರಿಸಬೇಕು ಹೊರತು ಮತ್ತೊಬ್ಬರ ವಿಷಯದಲ್ಲಿ ಮಾತನಾಡುವಂತ ಅವಶ್ಯಕತೆ ನಮಗಿಲ್ಲ. ಅದಕ್ಕಾಗಿ ಇವತ್ತು ನೋಡ್ರಿ, ಜನ ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ. ಕೆಲವೊಂದು ಸಭೆ, ಕೆಲವೊಂದು ಸೇವೆಗಳು ಇನ್ನೂ ಅಭಿವೃದ್ಧಿ ಇಲ್ಲ. ಯಾಕೆ? ಅವರು ಅಲ್ಲೇ ಇದ್ದಾರೆ, ಅಲ್ಲೇ ಇದ್ದಾರೆ. ಆ ಸೇವೆನೂ ಅಲ್ಲೇ ಇದೆ, ಸಭೆನೂ ಅಲ್ಲೇ ಇದೆ, ಆ ವಿಶ್ವಾಸಿಗಳು ಅಲ್ಲೇ ಇದ್ದಾರೆ. ಕೆಲಸ ಮಾಡುವಂತವರಿಗೆ ಪ್ರಮೋಷನ್ ಇಲ್ರಿ, ಅವರ ಮಕ್ಕಳಿಗೆ ಆಶೀರ್ವಾದಗಳಿಲ್ಲ. ಯಾಕೆ? ತಮ್ಮ ಮೇಲೆ ನ್ಯಾಯ ತೀರ್ಪನ್ನು ಅವರೇ ತಂದುಕೊಳ್ತಾ ಇದ್ದಾರೆ, ಶಾಪಗಳನ್ನು ಅವರೇ ತಂದುಕೊಳ್ತಾ ಇದ್ದಾರೆ. ಅವರು ಮಾಡುವಂತ ಕಾರ್ಯಗಳು ಅವರ ಆಶೀರ್ವಾದಕ್ಕೆ ಅಡೆತಡೆಗಳಾಗ್ತಾ ಇದೆ, ಅಡ್ಡುಗೋಡೆ ಆಗ್ತಾ ಇದೆ, ಅಡ್ಡುಗೋಡೆ ಆಗ್ತಾ ಇದೆ. ಅದಕ್ಕೆ ಅವರು ಬೆಳೀತಾ ಇಲ್ಲ, ಅವರು ಅಭಿವೃದ್ಧಿ ಆಗ್ತಾ ಇಲ್ಲ, ಅವರ ಪ್ರಾರ್ಥನೆಗಳಿಗೆ ಉತ್ತರ ಬರ್ತಾ ಇಲ್ಲ. ಬಿಕಾಸ್ ಯಾಕಂದ್ರೆ ಅವರ ಮಾತು ಸರಿ ಇಲ್ಲ, ದೇವರ ವಾಕ್ಯದಲ್ಲಿ ಬೆಳೆದಿಲ್ಲ, ಮಾತು ಕೂಡ ಸರಿ ಇಲ್ಲ. ಅದಕ್ಕೆ ದೇವರು ಧರ್ಮೋಪದೇಶ ಕಾಂಡದಲ್ಲಿ ಹೇಳಿದ, ಆಶೀರ್ವಾದ ಶಾಪ ನಿನ್ನ ಮುಂದೆ ಇಟ್ಟಿದ್ದೇನೆ. ಆದರೆ ಯೇಸು ಸ್ವಾಮಿ ದೇವರ ವಾಕ್ಯ ಹೇಳ್ತೈತಿ, ದೇವರಲ್ಲಿ ಹೇಳ್ತಾನೆ ಅಂದ್ರೆ ಆಶೀರ್ವಾದವನ್ನೇ ಆರಿಸಿಕೋ. ಇಸ್ರಾಯೇಲರನ್ನು ಶಪಿಸುವುದಕ್ಕಾಗಿ ಬಿಳಾಮನು ಹೋದ. ಬಿಳಾಮನು, ಪ್ರವಾದಿಯಾದ ಬಿಳಾಮನು ಹೋದರಿ. ಬಾಲಾಕನ ಮಾತನ್ನು ಕೇಳಿ ಬಿಳಾಮನು ಹೋದ. ನೋಡ್ರಿ, ದೇವರು ಬಿಳಾಮನಿಗೆ ಇಸ್ರಾಯೇಲನ್ನು ಶಪಿಸುವುದಕ್ಕಾಗಿ ಅಧಿಕಾರ ಕೊಡ್ಲಿಲ್ಲ, ಪರ್ಮಿಷನ್ ಕೊಡ್ಲಿಲ್ಲ. ಬೈಬಲ್ ಹೇಳ್ತೈತ್ರಿ, ದೇವರು ನನ್ನ ಬಾಯಲ್ಲಿ ಏನು ಮಾತಿಟ್ಟನೋ ಅದನ್ನೇ ನಾನು ನುಡಿಬೇಕು. ಅರಣ್ಯಕಾಂಡ 23ನೇ ಅಧ್ಯಾಯವನ್ನು ಓದ್ರಿ ಪ್ರಿಯರೇ. ಬಿಳಾಮನು, ಸುಳ್ಳು ಪ್ರವಾದಿಯಾದಂತ ಬಿಳಾಮನು, ಆತನು ಇಸ್ರಾಯೇಲರನ್ನು ಶಪಿಸಬೇಕು ಎಂಬುದಾಗಿ ಬಾಲಾಕನು ಪ್ರೇರೇಪಣೆ ಮಾಡಿದಾಗ ದೇವರು ಅವನಿಗೆ ಪರ್ಮಿಷನ್ ಕೊಡಲಿಲ್ಲ ಅಂತದ್ದು, ಅನುಮತಿ ಕೊಡಲಿಲ್ಲ. ಬಿಳಾಮನೇ, ನಾನು ಏನ್ ಹೇಳುತ್ತೇನೆ ಅದನ್ನೇ ನೀನು ಮಾತನಾಡಬೇಕು, ಇಸ್ರಾಯೇಲರಿಗೆ ಅದನ್ನೇ ನುಡಿಯಬೇಕು. ಹಲ್ಲೆಲೂಯಾ. ನೋಡ್ರಿ, ದೇವರೇ ಪರ್ಮಿಷನ್ ಕೊಡ್ಲಿಲ್ಲ ಅಂತಂದ್ರೆ ಬಿಳಾಮನು ಬಂದು, ಆತನು ಬಂದು ಇಸ್ರಾಯೇಲರನ್ನು ಆಶೀರ್ವದಿಸಿ ಹೋದನು, ಆಶೀರ್ವದಿಸಿ ಹೋದನು ಅಂತ. ಇವತ್ತು ನಾವು ಎಷ್ಟು ಜನರನ್ನು ಆಶೀರ್ವದಿಸ್ತಾ ಇದ್ದೇವೆ? ಚೇಂಜ್ ಯುವರ್ ಲೈಫ್ ಟುಡೇ, ಚೇಂಜ್ ಯುವರ್ ಆಟಿಟ್ಯೂಡ್ ಟುಡೇ. ನಿಮ್ಮ ಜೀವಿತವನ್ನು ಮಾರ್ಪಡಿಸಿಕೊಳ್ಳ್ರಿ. ಇವತ್ತು ನಿಮ್ಮ ಸ್ವಭಾವಗಳನ್ನು, ಗುಣಗಳನ್ನು ಮಾರ್ಪಡಿಸಿಕೊಳ್ಳ್ರಿ. ಇವತ್ತು ನಿಮ್ಮ ಸ್ವಭಾವಗಳು, ಗುಣಗಳು ಮಾರ್ಪಾಟವಾಗಲಿ. ಚೇಂಜ್ ಯುವರ್ ಕ್ಯಾರೆಕ್ಟರ್ಸ್, ಚೇಂಜ್ ಯುವರ್ ಬಿಹೇವಿಯರ್. ದೇವರ ಸನ್ನಿಧಾನದಲ್ಲಿ ಕೂತುಕೊಂಡು ಪ್ರಾರ್ಥನೆ ಮಾಡು. ರಿಪೆಂಟ್. ದಾವೀದನು ಮಾಡಿದಂತ ಒಂದು ತಪ್ಪಿಗೆ ರಿಪೆಂಟ್ ಆದರೆ ಅವನು ಜಜ್ಜಲ್ಪಟ್ಟ, ಮುರಿಯಲ್ಪಟ್ಟ, ರಿಪೆಂಟ್ ಆದ. ಮತ್ತೆ ಆ ಪಾಪ ಮಾಡಲಿಲ್ಲ ದಾವೀದನು. ಇವತ್ತು ದೇವರ ಸನ್ನಿಧಾನದಲ್ಲಿ ಕೂತುಕೊಂಡು ಮಾತು ಕೊಡು, ಪಶ್ಚಾತ್ತಾಪ ಪಡು. ನಾನು ಯಾರ ವಿಷಯದಲ್ಲಿ ಕೆಟ್ಟದಾಗಿ ಮಾತನಾಡಿದ್ದೇನೆ? ದೇವರೇ, ಯಾಕೆ ಆಶೀರ್ವಾದಗಳು ಬರ್ತಾ ಇಲ್ಲ? ಗಲಾತ್ಯ ಬರೆದ ಪತ್ರಿಕೆಯಲ್ಲಿ ಹೇಳ್ತಿದ್ದೆ, ಮನುಷ್ಯನೇ ನೀನು ಏನು ಬಿತ್ತುತ್ತೆ ಅದನ್ನು ಕೊಯ್ಯಲೇಬೇಕು. ಮ್ಯಾನ್, ವಾಟ್ ಎವರ್ ಯು ಸಾ ಯು ವಿಲ್ ರೀಪ್. ಇವತ್ತು ನಾನು ಪಾಸ್ಟರ್ ವಿರೋಧವಾಗಿ ಮಾತನಾಡ್ತಾ ಇದ್ರೆ ನಾನು ಅದನ್ನು ಬಿತ್ತುತ್ತಾ ಇದ್ದೇನೆ ಎಂಬುದಾಗಿ ಅರ್ಥ. ನಾನೇ ಕೊಯ್ಬೇಕದನ್ನು. ಬೈಬಲ್ ಹೇಳ್ತೈತೆ, ನಿಮ್ಮನ್ನು ಆಶೀರ್ವದಿಸುವವರನ್ನು ಆಶೀರ್ವದಿಸುವೆನು, ನಿಮ್ಮನ್ನು ಶಪಿಸುವವರನ್ನು ಶಪಿಸುವೆನು. ನಾನು ಒಂದು ವೇಳೆ ಶಾಪದ ಮಾತುಗಳು, ಕೆಟ್ಟ ಮಾತುಗಳು, ಸೇವಕರ ವಿರೋಧವಾಗಿ, ಜನರ ವಿರೋಧವಾಗಿ ಮಾತನಾಡ್ತಾ ಇದ್ರೆ ನಾನು ಅದನ್ನು ಬಿತ್ತುಕೊಳ್ತಾ ಇದ್ದೇನೆ ಎಂಬುದಾಗಿ ಅರ್ಥ. ಫಾರ್ ಎಕ್ಸಾಂಪಲ್, ಐ ಆಮ್ ಟೆಲ್ಲಿಂಗ್ ಯು, ಉದಾಹರಣೆಗಾಗಿ ಹೇಳ್ತಾ ಇದ್ದೇನೆ. ಏನೋ ನಾವೇ ಬುದ್ಧಿವಂತರು, ಎಲೆಬಿಲ್ಲದ ನಾಲಿಗೆ, ಎಲೆಬಿಲ್ಲದ ನಾಲಿಗೆ ಎಂಬುದಾಗಿ ಬಾಯಿಗೆ ಬಂದ ಹಾಗೆ ನಾವು ಮಾತನಾಡ್ತೀವ್ರಿ. ಬಾಯಿಗೆ ಬಂದ ಹಾಗೆ, ಎಲೆಬಿಲ್ಲದ ನಾಲಿಗೆ, ಬಾಯಿ ಬಂದ ಹಾಗೆ ನಾವು ಮಾತನಾಡ್ತೇವೆ. ಆದರೆ
ನಾವು ಆಶೀರ್ವಾದವನ್ನು ಕಳೆದುಕೊಳ್ತಾ ಇದ್ದೇವೆ. ಯಾಕೆ ಪರಿಶುದ್ಧಾತ್ಮನ ಅಭಿಷೇಕ ನಮ್ಮ ಮೇಲೆ ಬರ್ತಾ ಇಲ್ಲ? ಯಾಕೆ ದೇವರ ಆಶೀರ್ವಾದಗಳು ಬರ್ತಾ ಇಲ್ಲ? ಯಾಕೆ ಪ್ರಾರ್ಥನೆ ಉತ್ತರಗಳು ಬರ್ತಾ ಇಲ್ಲ? ಬಿಕಾಸ್ ನಿನ್ನ ಮಾತುಗಳು, ನಿನ್ನ ಬಾಯಿ, ನಿನ್ನ ಮಾತುಗಳು ಅದೆಲ್ಲ ಬ್ಲಾಕ್ ಮಾಡ್ತಾ ಇದೆ. ಅದೆಲ್ಲ ಬ್ಲಾಕ್ ಮಾಡ್ತಾ ಇದೆ. ಅದೆಲ್ಲ ಬ್ಲಾಕ್ ಮಾಡ್ತಾ ಇದೆ. ನಿನ್ನ ಆಶೀರ್ವಾದಕ್ಕೆ ಅಡೆತಡೆಗಳನ್ನು ತರುವಂತವರು ನೀವೇ. ಸೈತಾನನಲ್ರಿ. ಸೈತಾನ ನಮ್ಮನ್ನು ಮುಟ್ಟುದಲ್ಲ, ಏನು ಮಾಡೋದಲ್ರಿ. ಸೈತಾನನಿಗೆ ಅವಕಾಶ ಕೊಡುವಂತವರು ನಾವೇ. ಸೈತಾನನಿಗೆ ಅವಕಾಶ ಕೊಡಬೇಡ್ರಿ ಎಂಬುದಾಗಿ ಬೈಬಲ್ ಅಲ್ಲಿ ಹೇಳ್ತಿರ್ತಾರೆ. ಡೋಂಟ್ ಗಿವ್ ಚಾನ್ಸ್ ಟು ದ ಡೆವಿಲ್ ಎಂಬುದಾಗಿ. ಸೈತಾನನಿಗೆ ಅವಕಾಶ ಕೊಡಬೇಡ್ರಿ ಎಂಬುದಾಗಿ. ನಾವು ಆಡುವಂತ ಮಾತಿನಲ್ಲಿ ಸೈತಾನನಿಗೆ ಅವಕಾಶ ಕೊಡುವಾಗ ನೋಡ್ರಿ, ಮೋಶೆಗೆ ವಿರೋಧವಾಗಿ ಮಿರ್ಯಾಮಳು ಆರೋನನು ಮಾತನಾಡಿದಾಗ ದೇವರ ವಚನ ಹೇಳ್ತದೆ, ಇಮ್ಮಿಡಿಯೇಟ್ಲಿ ದೇರ್ ವಾಸ್ ಅ ಜಜ್ಮೆಂಟ್. ಇಮ್ಮಿಡಿಯೇಟ್ಲಿ ತನ್ನ ತಮ್ಮನ ವಿರೋಧವಾಗಿ ಮಿರ್ಯಾಮಳು ಮಾತನಾಡ್ತಾ ಇದ್ದಾಳೆ ಅಣ್ಣನೊಟ್ಟಿಗೆ, ಆರೋನನೊಟ್ಟಿಗೆ. ಅವ್ರೇನು ಬೇರೆ ಅಲ್ರಿ, ಸ್ವಂತವರು. ಮಿರ್ಯಾಮಳು ಪ್ರವಾದಿನಿ, ಆಕೆ ಒಬ್ಬ ಪ್ರವಾದಿನಿ. ಆರೋನನು ಮಹಾಯಾಜಕನು, ಹೈ ಪ್ರೀಸ್ಟ್. ಮೋಶೆ ವಿರೋಧವಾಗಿ ಮಾತನಾಡುವಾಗ ಬೈಬಲ್ ಹೇಳ್ತಿದ್ರೆ ಇಮ್ಮಿಡಿಯೇಟ್ಲಿ ಜಜ್ಮೆಂಟ್. ಗುಡಾರಕ್ಕೆ ಕರೆದ್ರು, ದೇವರು ಮಾತನಾಡಿದ. ಬೈಬಲ್ ಹೇಳ್ತಿದ್ರೆ ಮಿರ್ಯಾಮಳಿಗೆ ರೋಗ ಅಂಟಿಕೊಂಡಿತ್ತು ಎಂಬುದಾಗಿ. ಹಲ್ಲೆಲೂಯ. ಯಾವ ರೋಗ ರೀ ಅದು? ಕುಷ್ಠ ರೋಗ. ಆಕೆ ಚರ್ಮ ಬೆಳ್ಳಗಾಗಿತ್ತು ಎಂಬುದಾಗಿ. 7 days she is crying. ತನ್ನ ಜನರಿಂದ ಬಿಟ್ಟು ಹೊರಗಡೆ ದೂರವಾಗಿ ಆಕೆ ಕೂಗುವಂತ ಧ್ವನಿ ಇಸ್ರಾಯೇಲರಿಗೆ ಕೇಳಿಸಿತು. ಇಮ್ಮಿಡಿಯೇಟ್ಲಿ ಜಜ್ಮೆಂಟ್. ಬಿಕಾಸ್ ಯಾಕಂದ್ರೆ ಅಭಿಷಕ್ತರ ವಿರೋಧವಾಗಿ ಮಾತನಾಡಿದಳು. ಅಭಿಷಕ್ತನ ವಿರೋಧವಾಗಿ ಮಾತನಾಡಿದಳು. ಇಮ್ಮಿಡಿಯೇಟ್ಲಿ ಜಜ್ಮೆಂಟ್. ಹಳೆ ಒಡಂಬಡಿಕೆಯಲ್ಲಿ ಇತ್ರಿ. ಒಮ್ಮೆ ಮನಸ್ಸಿದ್ರೆ ನನಗೆ ಅದಿದ್ರೆ ನಮ್ಮ ಜನ ಸರಿ ಇರ್ತಿದ್ರು ಎಂಬುದಾಗಿ. ಒಮ್ಮೆ ನಾನು ವಿಚಾರ ಮಾಡ್ತಿರ್ತೇನೆ ರೀ ಬೈಬಲ್ ಓದುವಾಗ, ಹಳೆ ಒಡಂಬಡಿಕೆ ಜಜ್ಮೆಂಟ್ ಬರೋಬ್ಬರಿ ಇರ್ತಾರೆ ನಮ್ಮ ಮಂದಿಗೆ ಅಂತಂದು. ಯಾಕಂದ್ರೆ ಬರೋಬ್ಬರಿ ದೇವರು ಬೆಲ್ಟ್ ತೆಗೆದು ಹೊಡೆದು ಬಿಡ್ತಿದ್ದಾರೆ ಅಲ್ಲಿ. ಇಲ್ಲಿ ಹಂಗಲ್ಲ, ಯಾಕಂದ್ರೆ ಇದು ಕೃಪೆಯ ಕಾಲ. ಅದಕ್ಕೆ ಪೌಲನು ಬರಿತಾನೆ, ಕೃಪೆಯ ಕಾಲವಿದೆ ಎಂಬುದಾಗಿ. ಪಾಪ ಮಾಡಬಹುದೋ? ಎಂದಿಗೂ ಮಾಡಬಾರದು. ಕೃಪೆಯ ಕಾಲವಿದೆ ಎಂಬುದಾಗಿ ಪಾಪ ಮಾಡಬಹುದೋ? ಎಂದಿಗೂ ಮಾಡಬಾರದು. ಕೃಪೆಯ ಕಾಲ. ದೇವರು ಸುಮ್ಮನಿದ್ದಾನಂತಂದ್ರೆ ಅದನ್ನು ನೀವು ಅಡ್ವಾಂಟೇಜ್ ತಗೋಬಾರ್ದಂತ್ರಿ. ನಮ್ಮ ದೇವರು ಸುಮ್ಮನಿದ್ದಾನೆ, ಯೇಸು ಸ್ವಾಮಿ ಸುಮ್ಮನಿದ್ದಾನಂದ್ರೆ ಅಡ್ವಾಂಟೇಜ್ ತಗೊಳ್ಬೇಡ್ರಿ. ಒಂದು ದಿವಸ ನಿಲ್ಬೇಕಲ್ಲೇ. ಹಲ್ಲೆಲೂಯಾ. ಬೈಬಲ್ ಹೇಳ್ತಿದ್ರೆ ಎಲ್ಲರೂ ಕೊಡ್ಬೇಕಂತ್ರಿ ಅಕೌಂಟ್, ಒಳ್ಳೇದು ಕೆಟ್ಟದ್ದು ಎರಡು. ಒಳ್ಳೆಯವರಿಗೆ ಒಳ್ಳೆಯದಕ್ಕಾಗಿ ನ್ಯಾಯ ತೀರ್ಪಾಗುವುದು, ಕೆಟ್ಟವರಿಗೆ ಕೆಟ್ಟದ್ದಕ್ಕಾಗಿ ನ್ಯಾಯ ತೀರ್ಪಾಗುವುದು ಎಂಬುದಾಗಿ ಪ್ರಕಟಣೆಯಲ್ಲಿ ಬರೆಯಲ್ಪಟ್ಟಿದೆ. ನೀನು ಯಾವ ಗುಂಪಿನಲ್ಲಿದ್ದಿ? ವಿಶ್ವಾಸಿಯೇ, ಇವತ್ತು ಆನ್ಲೈನ್ ನಲ್ಲಿ ನೋಡುವಂತವರೇ, ನೀವು ಯಾವ ಗುಂಪಿನಲ್ಲಿದ್ದೀರಿ? ಒಳ್ಳೆಯವರ ಗುಂಪಿನಲ್ಲಿದ್ದೀರಾ ಅಥವಾ ಕೆಟ್ಟವರ ಗುಂಪಿನಲ್ಲಿದ್ದೀರಾ? ನಿನ್ನನ್ನು ನೀನು ಪರೀಕ್ಷಿಸಿಕೋ. ನಿನ್ನನ್ನು ನೀನು ಪರೀಕ್ಷಿಸಿಕೋ. ನಿನ್ನನ್ನು ಪರೀಕ್ಷಿಸಿಕೊಂಡು ನಿನ್ನ ಜೀವಿತವನ್ನು ಮಾರ್ಪಡಿಸಿಕೋ. ನಿನ್ನ ಜೀವಿತವನ್ನು ಮಾರ್ಪಡಿಸಿಕೋ. ವಾಕ್ಯವನ್ನು ಕೇಳಿ ಬಿಟ್ಟು ಹೋಗುವುದಲ್ಲ ಪ್ರಿಯರೇ, ಆ ವಾಕ್ಯ ಹೃದಯದಲ್ಲಿ ಸ್ವೀಕಾರ ಮಾಡಿಕೋ. ಹಲ್ಲೆಲೂಯ. ಒಬ್ರು ಹೇಳಿದ್ರಿ, ಏನ್ರಿ ನರಕ ನರಕ ಅಂತೀರಿ, ಅದೇನ್ರಿ ಬೆಂಕಿ? ಅದೇನ್ ಬೆಂಕಿ ರೀ? ಎಲ್ಲಾರು ಪರಲೋಕ ಪರಲೋಕ ಅಂತಾರ್ರಿ. ನರಕಕ್ಕೆ ಹೋಗೋರು ಯಾರಂತ ಕೇಳ್ಬಿಟ್ರಿ ಅವ್ರು ನನಗೆ. ನಾನು ಫೇಸ್ ಮಾಡೇನ್ರಿ ಅಂತವ್ರನ್ನು ಕೂಡ. ನರಕಕ್ಕೆ ಹೋಗೋರು ಯಾರು? ನರಕ ಮಾಡಿದ್ದು ಯಾರು? ದೇವ್ರ ಅಲ್ರಿ. ಮತ್ತೆ ನಾ ಹೋಗ್ತೀನಿ ಅಂತಾನ್ರಿ ಅವನು ಮನುಷ್ಯ. ನಾನು ಹೋಗ್ತೀನಿ ನರಕಕ್ಕೆ ಅಂತ. ಹೌದಾ? ನೀ ಹೋಗ್ತೀಯಾ? ನರಕಕ್ಕೆ ಹೋಗ್ತೀಯಾ? ಬೆಂಕಿಗೆ ಹೋಗ್ತೀಯಾ? ನರಕ ಮಾಡಿದ ದೇವ್ರ ಅಲ್ರಿ, ಮತ್ತೆ ನರಕಕ್ಕೆ ಹೋಗ್ತೀನಿ ನಾನು. ನನಗೆ ಅವನಿಗೂ ಕೂಡ ವಾಗ್ವಾದ. ನಾನು ದೇವರ ವಾಕ್ಯದಿಂದ ಮಾತನಾಡ್ತಾ ಇದ್ದೇನೆ, ಆ ಮನುಷ್ಯ ಕೇಳ್ತಾ ಇಲ್ಲ. ಎಲ್ಲರೂ ಪರಲೋಕ ಪರಲೋಕ, ನನ್ನ ಹೆಂಡತಿ ಮಕ್ಕಳೆಲ್ಲ ಪರಲೋಕನ ಅಂತಾರ್ರಿ. ನರಕಕ್ಕೆ ಹೋಗೋರು ಯಾರು ಅಂತ. ನಾ ಹೋಗ್ತೀನ ಅಂತಂದ್ರೆ ಆ ಮನುಷ್ಯ ಅಷ್ಟು ಸ್ಟಬನ್ ವ್ಯಕ್ತಿ, ಕಠಿಣವುಳ್ಳ ವ್ಯಕ್ತಿ. ನಾನಂದೆ, ಆಯ್ತು ಬಿಡ್ರಿ ಅಂಕಲ್ ಅಂತ. ಆಯ್ತು ಬಿಡ್ರಿ ಅಂಕಲ್, ಮಾಚಿಸಿದೆಯಾ ಅಂತ ಕೇಳಿದೆ. ಮಾಚಿಸಿದೆಯಾ? ಇದೆ ರೀ. ಓಕೆ, ಕ್ಯಾಂಡಲ್ ಇದೆಯಾ? ಇದೆ ರೀ ಅಂತ. ತಗೊಂಡು ಬರ್ರಿ ಅಂತ ತಗೊಂಡು ಬಂದರು. ಕ್ಯಾಂಡಲ್ ಹಚ್ಚಿದ್ವಿ. 3-4 ಕ್ಯಾಂಡಲ್ ಜೋಡಿಸಿ ಕಟ್ಟಿ ಅದಕ್ಕೆ ಹಚ್ಚಿದೆ ರೀ.
ಬೆಂಕಿ ಉರಿತಾ ಇದೆ. ನಾನಂದೆ ಅಂಕಲ್ ಒಂದು ಬಟ್ ಕೊಡ್ರಿ ಅಂದೆ, ನಿಮ್ಮ ಒಂದು ಫಿಂಗರ್ ಕೊಡ್ರಿ ಅಂತ ಕೊಟ್ರು. ಆ ಬೆಂಕಿಯೊಳಗೆ ಇಟ್ಟುಬಿಟ್ಟೆ. ಬೆಂಕಿಯೊಳಗೆ ಇಟ್ಟು ಸುಡ್ತಾ ಇದೆ. ಇದೇ ನರಕದಲ್ಲಿ ಆಗ್ತದೆ ನಿನಗೆ ಅಂತ. ಇಡೀ ದೇಹ ಸುಡ್ತೈತೆ ನಿನ್ನನ್ನು. ಬೆಂಕಿಯ ಕೆರೆ, ದ ಲೇಕ್ ಆಫ್ ಫೈರ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಗ್ನಿಯ ಕೆರೆ, ಬೆಂಕಿಯ ಕೆರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾಕೆ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ ಅಂತಂದ್ರೆ, ಯೇಸು ಸ್ವಾಮಿಗೆ ತನ್ನ ಮಕ್ಕಳು ಅಲ್ಲಿ ಹೋಗಬಾರದು ಎಂಬುದಾಗಿ ಆತನ ಚಿತ್ತವಾಗಿದೆ. ಅದಕ್ಕಾಗಿಯೇ ಕ್ರೂಜ ಮೇಲೆ ಆತನು ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿದ್ದು. ಯಾಕೆ ಅಂತಂದ್ರೆ ನನ್ನ ಮಕ್ಕಳು ನನ್ನ ಕಡೆ ಇರಬೇಕು ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಹೇಳ್ತದೆ, ನಾನು ನಿಮಗೋಸ್ಕರ ಪರಲೋಕಕ್ಕೆ ಹೋಗಿ ಬಿಡಾರವನ್ನು ಮಾಡುತ್ತೇನೆ, ನಿಮಗೋಸ್ಕರ ನಾನು ಮನೆಯನ್ನು ಕಟ್ತೇನೆ, ಬಿಡಾರ ಮಾಡ್ತೇನೆ, ತಿರುಗಿ ಬಂದು ನಾನು ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ, ನಾನಿರುವಂತ ಸ್ಥಳದಲ್ಲಿ ನೀವು ಇರಬೇಕು ಎಂಬುದಾಗಿ. ದಟ್ ಈಸ್ ದ ವಿಲ್ ಆಫ್ ಗಾಡ್. ಅದೇ ದೇವರ ಚಿತ್ತವಾಗಿದೆ. ಅದೇ ದೇವರ ಚಿತ್ತವಾಗಿದೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಮಧ್ಯಾಕಾಶದಲ್ಲಿ ಬರ್ತಾ ಇದ್ದಾನೆ. ಆತನು ಬರುವಂಥವನಾಗಿದ್ದಾನೆ. ಯಾಕಂದ್ರೆ ಆತನಿರುವಂತಹ ಸ್ಥಳ ಪರಲೋಕ, ಅಲ್ಲಿ ನಾವೆಲ್ಲರೂ ಇರಬೇಕು ಎಂಬುದಾಗಿ. ಅಲ್ಲಿ ನಮಗೆ ಒಂದು ಮನೆ ಇದೆ, ಸ್ವರ್ಗ. ಆ ಸ್ವರ್ಗದಲ್ಲಿ, ಪರಲೋಕದಲ್ಲಿ ನಾವು ಇರಬೇಕು ಎಂಬುದಾಗಿ. ಹಲ್ಲೆಲೂಯಾ. ನಾನು ಬಿಡ್ಲಿಲ್ರಿ ಅಂಕಲ್, ಬಟ್ಟು ಬಿಡ್ಲಿಲ್ರಿ. ಎಲ್ಲಿವರೆಗೂ ಆ ಬಟ್ಟು ಸುಡುಮಟ್ಟ ಬಿಡ್ಲಿಲ್ರಿ. ಕೆಲವೊಂದು ಕೆಟ್ಟ ಶಬ್ದಗಳಿಂದ ನನ್ನನ್ನು ಬೈದರೂ ಕೂಡ ನಾನು ಬಿಡ್ಲಿಲ್ರಿ. ಅವನಿಗೆ ಕೆಟ್ಟ ಶಬ್ದ ಬೈತಾ ಬಿಡ್ಲಿಲ್ರಿ. ಗಟ್ಟೆ ಹಿಡದೆ ನಾನು ಅವನು ಬಟ್ಟನ್ನು ಸುಡಬೇಕ್ರಿ. ನೀವು ಇವತ್ತು ಕೈ ಇಷ್ಟು ಸ್ತಬನ್ ಇದೆಯಲ್ಲ ನೀನು ಅಂಕಲ್ ಎಂಬುದಾಗಿ. ಸುಟ್ಟು ಬಿಡ್ತೀರ ಅವನ ಕೈಯೆಲ್ಲ. ಅವ ಮೇಣ ಅದು ಬೆಂಕಿಗೆ ಹಾಕಿದ ಮೇಲೆ ಚರ್ಮ ಎಲ್ಲ ಸುಟ್ಟು ಬಿಡ್ತೀರಿ. ಕೈ ಜಾಡಿಸ್ಬಿಟ್ಟ ಅವನು. ಅವತ್ತೇ ತನ್ನ ಮೊಣಕಾಲೂರಿ ದೇವರಿಗೆ ಒಪ್ಪಿಸ್ಕೊಟ್ಟಾರೆ ಅವನು. ಹಲ್ಲೆಲೂಯಾ. ನರಕ ಅಂದ್ರೆ ಈ ರೀತಿಯಾಗಿರ್ತದ. ಎಸ್ ಎಸ್. ಇವತ್ತು ಬರಳು ಸುಟ್ಟು ನಿಂದು ಇದೇನು ಗಾಯ ವಾಸಿ ಆಗ್ತದೆ. ಅಲ್ಲಿ ಯಾರಿಲ್ಲ, ಡಾಕ್ಟರ್ ಇಲ್ಲ ಅಲ್ಲಿ ವಾಸಿ ಮಾಡಕ್ಕೆ, ಅಲ್ಲಿ ಮಲಮಿಲ್ಲ ಅಲ್ಲಿ ವಾಸಿ ಮಾಡಲಿಕ್ಕೆ, ಇಂಜೆಕ್ಷನ್ ಗುಳಿಗೆ ಇಲ್ಲ ಅಲ್ಲಿ ವಾಸಿ ಮಾಡಲಿಕ್ಕೆ. ಅದು ವೇದನೆ, ಅದು ಒಂದು ಶಿಕ್ಷೆ. ಬೆಂಕಿಯ ಕೆರೆಯಲ್ಲಿ ನಿನ್ನನ್ನು ಹಾಕ್ತಾನೆ ದೇವರು ಎಂಬುದಾಗಿ. ಜಾಗ್ರತೆ ಉಳ್ಳವರಾಗಿರ್ರಿ. ಯಾಕಂದ್ರೆ ನ್ಯಾಯ ವಿಚಾರಣೆ ದಿವಸದಲ್ಲಿ ಪ್ರತಿಯೊಬ್ಬರು ಲೆಕ್ಕ ಕೊಡಬೇಕಾಗಿದೆ. ಅದಕ್ಕಾಗಿ ಈ 2 ವಿಷಯಗಳನ್ನು ಹೇಳಿ ನಾನು ಮುಗಿಸಿಬಿಡುತ್ತೇನೆ. ಒಂದನೇದು, ದೇವರಿಗೆ ಭಯಪಡ್ರಿ. ಫಿಯರ್ ಗಾಡ್ ಅಂಡ್ ಕೀಪ್ ಹಿಸ್ ಕಮಾಂಡ್ಮೆಂಟ್ಸ್. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು, ಆತನ ವಾಕ್ಯಗಳ ಪ್ರಕಾರ ಜೀವಿಸ್ರಿ. ಎರಡನೇದು, ಫಾರ್ ಗಾಡ್ ವಿಲ್ ಬ್ರಿಂಗ್ ಎವ್ರಿ ವರ್ಕ್ ಇನ್ ಟು ದ ಜಡ್ಜ್ಮೆಂಟ್. ದೇವರು ಎಲ್ಲವನ್ನು ನ್ಯಾಯ ವಿಚಾರಣೆಗೆ ತೆಗೆದುಕೊಂಡು, ಒಳ್ಳೇದಾಗಲಿ ಕೆಟ್ಟದ್ದಾಗಲಿ. ಅದಕ್ಕೆ ಇವತ್ತು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಯೇಸು ಕ್ರಿಸ್ತನ ರಕ್ತವು ಇವತ್ತಿಗೂ ಸಿದ್ಧವಾಗಿದೆ. ನಿನ್ನ ಪಾಪಗಳನ್ನು, ನಿನ್ನ ತಪ್ಪುಗಳನ್ನು ತೊಳೆದು ಶುದ್ಧೀಕರಿಸುವುದಕ್ಕಾಗಿ. ಆತನು ಇಸ್ ಎ ಗಾಡ್ ಆಫ್ ಕಂಪ್ಯಾಷನ್. ಆತನು ಕರುಣೆಯುಳ್ಳ ದೇವರಾಗಿದ್ದಾನೆ. ಸ್ವಾಮಿ ಕಡೆ ಕೇಳ್ರಿ, ಯೇಸು ಸ್ವಾಮಿ ನನ್ನ ತಪ್ಪುಗಳನ್ನು ಕ್ಷಮಿಸಿಬಿಡು. ನಾನು ಈ ಸೇವಕರಿಗೆ, ಈ ಸಭೆಗೆ, ಈ ಜನರಿಗೆ ನಾನು ಕೆಟ್ಟದಾಗಿ ಮಾತನಾಡಿದ್ದೇನೆ. ನನ್ನ ಬಾಯಿಗಳಿಂದ ಕೆಟ್ಟ ಮಾತುಗಳು ಬಂದಿದ್ದಾವೆ. ಬೇಡವಾದ ವಿಷಯಗಳನ್ನು ನನ್ನ ಬಾಯಿಂದ ಮಾತನಾಡಿದ್ದೇನೆ. ಕ್ಷಮಿಸಿಬಿಡು ಎಂಬುದಾಗಿ. ಯಾಕಂದ್ರೆ ನಿನ್ನ ಮಾತಿನಿಂದಲೇ ದೇವರ ಮುಂದೆ ಲೆಕ್ಕ ಕೊಡಬೇಕೆಂಬುದಾಗಿ. ಅದಕ್ಕಾಗಿ ಪ್ರಿಯರೇ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಟರ್ನ್ ಟು ದ ಲಾರ್ಡ್. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ ಈ ಸಮಯದಲ್ಲಿ. ರಿಕಾಲಾಮ ಕಡ ಸಗಡಗದರ ಶಿಗಡಗರಬ ಶಂದ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಇವತ್ತು. ಟೆಲ್ ಟು ಗಾಡ್ ಸಮಥಿಂಗ್ ಟು ಜೀಸಸ್. ದೇವರಿಗೆ ಏನಾದ್ರು ಹೇಳ್ರಿ. ಈ ವಾಕ್ಯ ಇವತ್ತು ಯಾರಿಗೆ ಮಾತನಾಡಿದ ಗೊತ್ತಿಲ್ಲ. ಈ ವಾಕ್ಯ ಯಾರಿಗೆ ಬೇಕಿತ್ತು ಗೊತ್ತಿಲ್ಲ. ದೇವರು ಮಾತನಾಡಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಒಂದು ವೇಳೆ ನೀನು ದೇವರ ವಾಕ್ಯದ ಪ್ರಕಾರ ಜೀವಿಸದೇ ಇರಬಹುದು. ಇವತ್ತು ನಿನ್ನನ್ನು ನೀನು ಸರಿಪಡಿಸಿಕೋ ದೇವರ ಮುಂದೆ. ರೀಡೆಡಿಕೇಟ್ ಟು ದ ಗಾಡ್. ನಿನ್ನನ್ನು ನೀನು ಯೇಸು ಸ್ವಾಮಿ ಕಡೆ ಸರಿಪಡಿಸಿಕೋ. ಒಂದು ವೇಳೆ ನಿನ್ನ ಬಾಯಿಯ ಮಾತುಗಳಿಂದ ನಿನ್ನ ಜೀವಿತವನ್ನು,
ನಿನ್ನ ಮಾತುಗಳನ್ನು ಸರಿಪಡಿಸಿಕೊ, ನಿನ್ನ ಜೀವಿತವನ್ನು ಸರಿಪಡಿಸಿಕೊ. ನಿನ್ನ ಮಾತುಗಳು ಒಂದು ವೇಳೆ ಸರಿ ಇಲ್ಲದೆ ಇರಬಹುದು. ಇವತ್ತೇ ಸಮಯ. ಡಿಡ್ ಯುವರ್ ಮೌತ್ ಸೇವ್ಡ್? ನಿನ್ನ ಬಾಯಿ ರಕ್ಷಣೆ ಹೊಂದಿದೆಯಾ? ಇವತ್ತು ನಿನ್ನ ಬಾಯಿ ರಕ್ಷಣೆ ಹೊಂದಲಿ. ನಿನ್ನ ಬಾಯಿ ರಕ್ಷಣೆ ಹೊಂದಲಿ. ಬೇಡವಾದದ್ದು ನಿನ್ನ ಹೃದಯದಲ್ಲಿದೆಯಾ? ಇವತ್ತೆಲ್ಲವನ್ನು ತೆಗೆದು ಹಾಕು. ಬೇಡವಾದದ್ದು ಎಲ್ಲವನ್ನು ಇವತ್ತು ನಿನ್ನ ಹೃದಯದಿಂದ ತೆಗೆದು ಹಾಕು. Clean your heart today. Ask the Holy Spirit, come and minister. ಪವಿತ್ರಾತ್ಮನಿಗೆ ಕೇಳಿಕೋ, ಬಂದು ನನಗೆ ಸೇವೆ ಮಾಡು ಎಂಬುದಾಗಿ. ಬಂದು ನನಗೆ ಸೇವೆ ಮಾಡು ದೇವರಾತ್ಮನೇ, ಬಂದು ಸೇವೆ ಮಾಡು ಸ್ವಾಮಿ. ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ. ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಎಂದೆಂದಿಗೂ ನೀನಿಲ್ಲದೆ ನಾನು ಏನು ಮಾಡಲಾರೆನು ಸ್ವಾಮಿ. ಐ ನೀಡ್ ಯು ಜೀಸಸ್ ದಿಸ್ ಈವ್ನಿಂಗ್ ಓ ಗಾಡ್. ಮಗನ ಬಿಡುಗಡೆ ಮಾಡದ ಹೊರತು ನಿಮಗೆ ಬಿಡುಗಡೆ ಇಲ್ಲವೆಂಬುದಾಗಿ ಬರೆಯಲ್ಪಟ್ಟು. ರಿಪೆಂಟ್. ಇವತ್ತು ಪಶ್ಚಾತ್ತಾಪ ಪಡು ಸಹೋದರ ಸಹೋದರಿ. ಸೇವಕರ ವಿರೋಧವಾಗಿ ಮಾತನಾಡಿದೆಯಾ? ಸಭೆಯ ವಿಷಯದಲ್ಲಿ ಮಾತನಾಡಿದೆಯಾ? ಮತ್ತೊಬ್ಬರ ವಿಷಯದಲ್ಲಿ ಕೆಟ್ಟದಾಗಿ ಮಾತನಾಡಿದೆಯಾ? ನ್ಯಾಯ ತೀರಿಸಿದೆಯಾ? ರಿಪೆಂಟ್. ಪಶ್ಚಾತ್ತಾಪ ಪಡು. ದೇವರ ಸನ್ನಿಧಿಗೆ ನಿನ್ನ ಹೃದಯವನ್ನು ಜಜ್ಜಿಕೋ. ಲಾರ್ಡ್, ಐ ಆಮ್ ಸಾರಿ ಲಾರ್ಡ್. ಲಾರ್ಡ್, ಐ ಡಿಡ್ ದಿಸ್ ಮಿಸ್ಟೇಕ್. ದಯಮಾಡಿ ಕ್ಷಮಿಸು ದೇವರೇ, ಈ ತಪ್ಪುಗಳನ್ನು ನಾನು ಮಾಡಿದ್ದೇನೆ. ಇವತ್ತು ನನ್ನೊಟ್ಟಿಗೆ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ನನ್ನ ಮನೆಯಲ್ಲಿ ಕೂತುಕೊಂಡು, ಸಭೆಯಲ್ಲಿ ಕೂತುಕೊಂಡು, ಸೇವಕರ ಮುಂದೆ, ಸೇವಕರಿಗೆ ವಿರೋಧವಾಗಿ, ಸಭೆಗಳಿಗೆ ವಿರೋಧವಾಗಿ, ಜನರಿಗೆ ವಿರೋಧವಾಗಿ ನಾನು ಆಡಿರುವಂತೆಲ್ಲ ಮಾತುಗಳನ್ನು ಕ್ಷಮಿಸು ದೇವರೇ. ರಿಪೆಂಟ್. ಅವು ಯಾವುದು ಕೂಡ ನ್ಯಾಯ ವಿಚಾರಣದಲ್ಲಿ ಲೆಕ್ಕಕ್ಕೆ ಕೇಳಬಾರದು ಸ್ವಾಮಿ. ಆ ವಿಷಯವನ್ನು ನನಗೆ ಕ್ಷಮಾಪಣೆ ಕೊಡು ದೇವರೇ ಎಂಬುದಾಗಿ. ರಿಪೆಂಟ್. ಓಪನ್ ಯುವರ್ ಮೌತ್. ನಿನ್ನ ಬಾಯಿಗಳನ್ನು ತೆರೆದು ಪ್ರಾರ್ಥನೆ ಮಾಡು. Lord, sorry Lord, I did this mistake, oh Father. ನಿನ್ನ ವಾಕ್ಯಕ್ಕೆ ವಿರೋಧವಾಗಿ ನಾನು ನಡೆದುಕೊಂಡೆ. ನಿನ್ನ ವಾಕ್ಯವನ್ನು ಕೇಳಿ ಬಿಟ್ಟೆ. ನಿನ್ನ ವಾಕ್ಯದ ಪ್ರಕಾರ ನಾನು ನಡೆಯುತ್ತಾ ಇಲ್ಲ. ನನ್ನನ್ನು ಕ್ಷಮಿಸು ಯೇಸುವೆ. Lord, I am not walking according to your word, oh God. I am not following your word, oh God. Lord, please forgive me, Lord. I repent for that, oh God. ಅದಕ್ಕಾಗಿ ನಾನು ಪಶ್ಚಾತ್ತಾಪ ಪಡ್ತೇನೆ ದೇವರೇ. Holy Spirit is working in you. ದೇವರ ಆತ್ಮನು ನಿಮ್ಮ ಒಳಗಡೆ ಕೆಲಸ ಮಾಡ್ತಾ ಇದ್ದಾನೆ. Allow the Holy Spirit to minister in you. ನಿಮ್ಮ ಒಳಗಡೆ ದೇವರ ಆತ್ಮನು ಸೇವೆ ಮಾಡುವುದಕ್ಕಾಗಿ ಒಪ್ಪಿಸಿಕೊಡ್ರಿ, ಬಿಟ್ಟುಕೊಡ್ರಿ. ನೀವು ಬಿಟ್ಟು ಕೊಡುವವರೆಗೂ ದೇವರ ಆತ್ಮ ನಿಮ್ಮ ಒಳಗಡೆ ಕೆಲಸ ಮಾಡುವುದಿಲ್ಲ. ದೇವರ ಆತ್ಮನಿಗೆ ನಿಮ್ಮನ್ನು ಬಿಟ್ಟುಕೊಡ್ರಿ. ಅಪ್ಪ, ಎನ್ ತಗಪ್ಪನೇ, ಎನ್ ಆಂಡವರೇ, ಎನ್ ಯೇಸುವೇ, I repent, oh God. Lord, please
Forgive my trespasses, O God. ನನ್ನ ಪಾಪಗಳನ್ನು ಕ್ಷಮಿಸು, ನನ್ನ ತಪ್ಪುಗಳನ್ನು ಕ್ಷಮಿಸು ದೇವರೇ. ಒಂದು ವೇಳೆ ನಮ್ಮ ಮಾತುಗಳಿಂದ ಪವಿತ್ರ ಆತ್ಮನ ದುಃಖಿಸಿರಬಹುದು. ಸಾರಿ ಲಾರ್ಡ್. ಪವಿತ್ರ ಆತ್ಮನೇ ನಮ್ಮನ್ನು ಕ್ಷಮಿಸು. ಯೇಸುವೇ ನನ್ನನ್ನು ಕ್ಷಮಿಸು, ಕ್ಷಮಿಸು ದೇವರೇ. ಟುಡೇ ಇಸ್ ಅ ಸಾಲ್ವೇಷನ್ ಡೇ. ನಿನ್ನ ಬಾಯಿ ರಕ್ಷಣೆ ಹೊಂದಲಿ, ನಿನ್ನ ಬಾಯಿ ರಕ್ಷಣೆ ಹೊಂದಲಿ, ನಿನ್ನ ಮಾತುಗಳು ರಕ್ಷಣೆ ಹೊಂದಲಿ. ಓ ರಿಖಲಬ ಶಂದರ ಗಡಗ ಶಗಡ ರಿಗಡ ಶಗಡಗದಡ ವಶಗಡದರ. ಪ್ರಮೋಷನ್ಗಾಗಿ ಯಾರೋ ಕಾಯ್ತಾ ಇದ್ದೀರಿ ಬಹಳ ವರ್ಷದಿಂದ. ನಿನ್ನ ಮಾತುಗಳು ನಿನ್ನ ಬದಲಾಯಿಸದ ಹೊರತು ಪ್ರಮೋಷನ್ ಆಗುವುದಿಲ್ಲ. ಯಾಕಂದ್ರೆ ನಿನ್ನ ಮಾತುಗಳು ಆ ಪ್ರಮೋಷನ್ ಅನ್ನು ಅಡೆತಡೆಗಳು ತರ್ತಾ ಇದೆ. ಯುವರ್ ವರ್ಡ್ ಇಸ್ ಬ್ಲಾಕಿಂಗ್ ಯುವರ್ ಪ್ರಮೋಷನ್. ಯುವರ್ ವರ್ಡ್ ಇಸ್ ಬ್ಲಾಕಿಂಗ್ ದ ಪ್ರಮೋಷನ್. ರಿಗಡ ಶಗಡದಡ ಬಾಷಗಡಗಡ. ಪ್ರಮೋಷನ್ ಬಹಳ ದಿವಸದಿಂದ ಕಾಯ್ತಾ ಇದೆ. ನಿನ್ನ ಹಿಂದೆ ಇದ್ದವರಿಗೆ ಪ್ರಮೋಷನ್ ಆಗಿದೆ, ನಿನಗೆ ಇವತ್ತಿಗೂ ಆಗ್ತಾ ಇಲ್ಲ. ಬಿಕಾಸ್ ಯುವರ್ ವರ್ಡ್ ಇಸ್ ನಾಟ್ ಕರೆಕ್ಟ್. ಯುವರ್ ಹಾರ್ಟ್ ಇಸ್ ನಾಟ್ ಕರೆಕ್ಟ್ ವಿತ್ ಗಾಡ್. ನಿನ್ನ ಹೃದಯ ದೇವರ ಮುಂದೆ ಸರಿ ಇಲ್ಲ, ನಿನ್ನ ಮಾತುಗಳು ಸರಿ ಇಲ್ಲ ದೇವರ ದೃಷ್ಟಿಯಲ್ಲಿ. ಸರಿಪಡಿಸಿಕೋ. ಈ ವರ್ಷದಲ್ಲಿ ನಿನಗೆ ಪ್ರಮೋಷನ್ ಆಗ್ತದೆ. ಈ ವರ್ಷದಲ್ಲಿ ಪ್ರಮೋಷನ್ ಆಗ್ತದೆ. Receive it. ಶಗಡಗಡ ಒಂದಡಗಡ ಶಗರ ಬಲ ಕರುಗುಡ ರೂಢದಡಬ ಶಂದರ ಬಗಡ ಶಗಡಗದರಬ ರಿಗಡ ಶಗಡದರಬಲ ಖೋರಬ ಶಗದರಬ ರಿಗಡಬ ಶಗದರಬ ಖೋರಬ ಶಗದರಬ. ಥ್ಯಾಂಕ್ ಯು ಜೀಸಸ್. ಇಲ್ಲಿ ಕೆಲವರ ಗಂಡ ಹೆಂಡತಿಯ ಸಂಬಂಧ ಸರಿಯಾಗಿಲ್ಲ, ನಿಮ್ಮ ಸಂಬಂಧ ಸರಿಯಾಗಿಲ್ಲ. ದೇವರು ಗುಣಪಡಿಸ್ತಾ ಇದ್ದಾನೆ, ದೇವರು ಗುಣಪಡಿಸ್ತಾ ಇದ್ದಾನೆ. ರಿಸೀವ್ ದ ಹೀಲಿಂಗ್ಸ್. ನಿಮ್ಮ ಸಂಬಂಧವನ್ನು ದೇವರು ಗುಣಪಡಿಸ್ತಾ ಇದ್ದಾನೆ. ರಿಸೀವ್ ಇಟ್. ಹೊಂದಿಕೊಳ್ಳ್ರಿ. ರಿಸೀವ್ ಇಟ್. ರಿಗಡಡ ಶಗಡಗ ರೂಢದರಬ ಶಗಡಗದರಬ. Thank you, Jesus. Thank you, Lord. Hallelujah. ಒಬ್ಬ ಸಹೋದರನು, ನಮ್ಮದಲ್ಲಿದ್ದ ಒಬ್ಬ ಸಹೋದರನು, this is what the Holy Spirit is telling. ದೇವರಾತ್ಮನ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಬಿಸಿನೆಸ್ ಮಾಡಬೇಕೆಂಬುದಾಗಿ ನೀನು, you are planning to do the business. Hallelujah. I want to do business. ನಾನು ಬಿಸಿನೆಸ್ ಮಾಡಬೇಕೆಂಬುದಾಗಿ. ರಿಕಲಮ ಶಂದರಬರಬ. If you are here, just you lift your hands. Rikada shagada. Business. Thank you, Jesus. ಒಂದು ವ್ಯಾಪಾರ ಮಾಡಬೇಕು ಎಂಬುದಾಗಿ. I want to do business. Yes. Rikalaba. You are here. I know you are here. ದೇವರಾತ್ಮನ ಎಂದು ಸುಳ್ಳು ಹೇಳೋದಿಲ್ರಿ. You are here. ಇವತ್ತಿನವರೆಗೂ ಅದು ಆಗ್ತಾ ಇಲ್ಲ. ಏನೋ ಒಂದು ಗಲಿಬಿಲಿ ಬರ್ತಾ ಇದೆ, ಆಗ್ತಾ ಇಲ್ಲ. ಬಿಸಿನೆಸ್ ಮೇಲೆ ಹೋಗ್ತಾ ಇಲ್ಲ. ರಿಕಡ ಶಗಡಗಡ ಅಂದಡಬ. This is what the Lord is telling. ದೇವರು ಹೇಳ್ತಾ ಇದ್ದಾನೆ, ಐ ವಿಲ್ ಹೀಲ್ ದ್ಯಾಟ್ ಎಂಬುದಾಗಿ. ಅದನ್ನು ನಾನು ಗುಣಪಡಿಸ್ತೇನೆ. ಐ ವಿಲ್ ಬ್ಲೆಸ್ ಯುವರ್ ಬಿಸ್ನೆಸ್. ವೆರಿ ಸೂನ್ ಯುವರ್ ಬಿಸ್ನೆಸ್ ವಿಲ್ ಸ್ಟಾರ್ಟ್. As a man of God, I prophesy in the name of Jesus. Receive your business in Jesus' name. God will bless your business in Jesus' name. ದೇವರು ನಿಮ್ಮ ವ್ಯಾಪಾರವನ್ನು ಆಶೀರ್ವದಿಸ್ತಾನೆ. ನೀವು ಕೈ ಹಾಕಿದಂತ ಕೆಲಸವನ್ನು ದೇವರು ಆಶೀರ್ವದಿಸಲಿಕ್ಕೆ ಹೋಗ್ತಾ ಇದ್ದಾನೆ. Receive it in the name of Jesus. Receive it. Thank you, Lord. Hallelujah. Thank you, Jesus. Hallelujah.
Rikalabakada shagadagadadaba. Rigada shagadagadadaba. Thank you, Jesus. Thank you, Lord. Hallelujah. ಬಹಳ ದಿವಸದಿಂದ ಯಾರಿಗೋ ಮೈಗ್ರೇನ್ ನೋಡ್ತಾ ಇದ್ದೇನೆ. ಮೈಗ್ರೇನ್. God going to heal you right now. ನಿಮ್ಮ ಕೈಗಳನ್ನು ನಮ್ಮ ತಲೆ ಮೇಲೆ ಇಟ್ಕೊಳ್ಳಿ. ಮೈಗ್ರೇನ್ ಇರುವಂತವರು, ದಟ್ ಮೀನ್ಸ್ ಅರ್ಧ ತಲೆನೋವು, ಮೈಗ್ರೇನ್. ಯಾವಾಗಲೂ ಆ ನೋವು ನಿಮಗೆ ಕಾಡ್ತಾ ಇರ್ತದೆ. God going to touch and heal you right now. ನೀವು ನಂಬುವುದಾದರೆ ದೇವರ ಸ್ವಸ್ಥತೆಯನ್ನು ಕಾಣುವಿರಿ, ಹೊಂದಿಕೊಳ್ಳುವಿರಿ. Receive your healing in Jesus' name. Migraine, I command you in the name of Jesus right now. Live in Jesus' name. Receive your healing. Receive it. No more migraine. No more migraine. You're free. You're free from migraine in Jesus' name. Receive it. Receive it. Receive it in the name of Jesus. Lord, touch your God. Lord, touch your God. ನನ್ನ ಜನರನ್ನು ಮುಟ್ಟು ಆಶೀರ್ವದಿಸು ದೇವರು. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ. ಹಲ್ಲೆಲೂಯಾ. Hallelujah. Hallelujah. Lift your both hands and worship the Lord. ನಮ್ಮೆರಡು ಕೈಗಳನ್ನು ಮೇಲೆ ಕೆತ್ತಿ ನಾವು ಹಾಡಿಕೊಳ್ಳೋಣ. Choirs, sing song. Choirs. Rigada shagadagadadaba shagadagadadaba. Rugada shagadagadadaba shagadagadadaba shagadirim. Hallelujah. 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 ನಾವೆಲ್ಲರೂ ಕಣ್ಣು ಮುಚ್ಚಿಕೊಂಡು ದೇವರನ್ನ ಆರಾಧನೆ ಮಾಡೋಣ. Worship the Lord. Hallelujah. Oh, hallelujah. Touch your God. Fire! Fire in the name of Jesus. Touch your God. Touch your people, oh God. Let them your hand come, oh God, each and every one, oh God. Touch. ದೇವರ ಸ್ಪರ್ಶ ಇವತ್ತು ನೀವು ಅನುಭವಿಸುತ್ತೀರಿ. You're going to see the hand of God upon you. You're going to see the touch of God today. Receive the touch of God. Receive your healings. Receive your deliverance in Jesus' name. Hallelujah. 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 Hallelujah.
The power of God is moving in this place. ದೇವರ ಶಕ್ತಿ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದೆ. Thank you Jesus. Thank you Jesus. Thank you Jesus. ದೇವರು ನಿಮ್ಮನ್ನು ಮುಟ್ಟುತ್ತಾ ಇದ್ದಾನೆ. Receive his touch. Receive his ministry. ಆತನ ಸೇವೆಯನ್ನು ಹೊಂದಿಕೊಳ್ಳ್ರಿ. ಆತನ ಸೇವೆಯನ್ನು ಹೊಂದಿಕೊಳ್ಳ್ರಿ. Allow to God. ದೇವರಿಗೆ ಸ್ವಾಗತಿಸಿರಿ. ನಿಮ್ಮನ್ನು ಬಿಟ್ಟುಕೊಡ್ರಿ. ದೇವರಿಗೆ ಅಲೌ ಮಾಡ್ರಿ. The Holy Spirit is going to minister you. ದೇವರ ಆತ್ಮನಿಗೆ ಅವಕಾಶ ಮಾಡಿಕೊಡ್ರಿ ನಿಮ್ಮನ್ನು ಮುಟ್ಟುವುದಕ್ಕಾಗಿ, ನಿಮ್ಮ ಮಧ್ಯದಲ್ಲಿ ಸೇವೆ ಮಾಡುವುದಕ್ಕಾಗಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಒಂದು ಕುಟುಂಬ ಪ್ರಾರ್ಥನೆ ಮಾಡ್ತಾ ಇದೆ. ಲಾರ್ಡ್ ರೆಸ್ಟೋರ್ ಮೈ ಫ್ಯಾಮಿಲಿ ಓ ಗಾಡ್. Restore my family, oh God. God is going to restoring your family right now. Family, God is going to restore you. Receive restoration in Jesus' name. ಒಂದು ಸಹೋದರಿ ಕಣ್ಣೀರಿಟ್ಟು ಅಳ್ತಾ ಇದೆ. ದೇವರೇ, ನನಗೆ ಯಾವಾಗ ಬಿಡುಗಡೆ, ಯಾವಾಗ ಸ್ವಾಮಿ ನನ್ನ ಜೀವಿತದಲ್ಲಿ ಕಾರ್ಯಗಳು? ಲಾರ್ಡ್, ವೆನ್ ಓ ಲಾರ್ಡ್, ಹೌ ಲಾಂಗ್ ಐ ವಾಂಟ್ ಟು ವೇಟ್ ಓ ಗಾಡ್. ಎಷ್ಟು ದಿವಸಕ್ಕೆ ನಾನು ಕಾಯಬೇಕು ಸ್ವಾಮಿ? ನಿನ್ನ ಕಣ್ಣೀರಿನ ಗೋಳು ದೇವರು ನೋಡಿದ್ದಾನೆ ಸಹೋದರಿ. ದೇವರು ಹೇಳ್ತಾ ಇದ್ದಾನೆ, ಕರ್ತನು ಹೇಳ್ತಾ ಇದ್ದಾನೆ, ಅತಿ ಬೇಗ ನಿನ್ನ ಕಣ್ಣೀರಿಗೆ ಉತ್ತರಗಳನ್ನು ಕೊಡ್ತೇನೆ ಎಂಬುದಾಗಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ನನ್ನ ಮಗ ಕುಡಿಯುವುದರಿಂದ ಬಿಡುಗಡೆ ಹೊಂದಬೇಕು. ನನ್ನ ಮಗ ಕುಡಿಯುವುದರಿಂದ ದುಶ್ಚಟಗಳಿಂದ ಬಿಡುಗಡೆ ಹೊಂದಬೇಕೆಂಬುದಾಗಿ ತಾಯಿ ಪ್ರಾರ್ಥನೆ ಮಾಡ್ತಾ ಇದೆ. ನಸಿಗಿನ ಜಾವದಲ್ಲಿ ಎದ್ದು ನೀನು ಮಾಡುವಂತ ಪ್ರಾರ್ಥನೆ ದೇವರು ನೋಡಿದ್ದಾನೆ. ಕರ್ತನು ನೋಡಿದ್ದಾನೆ. ಕರ್ತನ ಮಗನ ಜೀವಿತವನ್ನು ಮಾರ್ಪಡಿಸ್ತಾನೆ. ಮದರ್, your son life will be changed. ತಾಯಿಯೇ, ನಿನ್ನ ಮಗನ ಜೀವಿತ ದೇವರು ಮಾರ್ಪಡಿಸ್ತಾನೆ. ಅವನ ದುಶ್ಚಟಗಳಿಂದ ಅವನಿಗೆ ಬಿಡುಗಡೆ ಕೊಡ್ತಾನೆ. Receive the deliverance in Jesus' name. Thank you, Lord. Thank you, Jesus. Thank you, Lord. Thank you, Lord. Thank you, Lord. Thank you, Lord. Hallelujah. Kanna. The name called Kanna. Something is there. Kanna. God is touching you. God is touching you. ದೇವರನ್ನು ಮುಟ್ತಾ ಇದ್ದಾನೆ. ಕನ್ನ. ನಿನಗೆ ಅದೇ ಹೆಸರಿಂದ ಕರೀತಾರೆ. The people will call in that name Kanna. God is touching you. ರೇಖಡ ಶಗಡಗಡ ಅಂದಡಗಡ ಶಿಗರವರ. ದೇವರನ್ನು ಮುಟ್ತಾ ಇದ್ದಾನೆ. Receive the touch of God in Jesus' name. Receive it. I don't know who is Joseph. God is touching you. Joseph, God is calling you. ಯೇಸು ನಿನ್ನನ್ನು ಕರೀತಾ ಇದ್ದಾನೆ. Turn to the Lord, Joseph. Well, give your life to Jesus. ನಿನ್ನ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಡು. ಯೋಸೇಫನೇ, ಜೋಸೆಫ್, ನಿನ್ನ ಜೀವಿತವನ್ನು ಒಪ್ಪಿಸಿಕೊಡು. ನಿನಗೆ ಪ್ರೀತಿಯಿಂದ ಜೋ ಎಂಬುದಾಗಿ ಕರೀತಾರೆ. ಜೋ ಎಂಬುದಾಗಿ ಕರೀತಾರೆ. ಜೋಸೆಫ್, ನಿನ್ನ ಜೀವಿತವನ್ನು ಕರ್ತನ ಕಡೆಗೆ ಒಪ್ಪಿಸಿಕೊಡು. Hallelujah. ಓರಿ ಕಲಬ ಶಗಡಗಡ ಅಂದಡಗಡ ಶಗಡಗ ರಾಕಲಬ.
ರಿಗಲಬ ಶಗಡಗಡ. ಈ ವರ್ಷ ಅನೇಕರ ಯವನಸ್ಥರ ಮಕ್ಕಳ ಮದುವೆ ಆಗುವುದು ನಾನು ನೋಡ್ತಾ ಇದ್ದೇನೆ. ಯವನಸ್ಥ ಮಕ್ಕಳ ಮದುವೆ ಆಗುವುದು. receive it. This is a prophetic word. ಯವನಸ್ಥರ ಮಕ್ಕಳ ಮದುವೆ ಆಗುವುದು ನಾನು ನೋಡ್ತಾ ಇದ್ದೇನೆ.